ಹಾರೋಹಳ್ಳಿ ಸರ್ಕಾರಿ ಜಮೀನುಗಳಿಗೆ ನಕಲಿ ದಾಖಲೆ ಸೃಷ್ಟಿಸಿರುವ ಭೂಮಾಫಿಯಾ ಜೊತೆ ಪ್ರಭಾವಕ್ಕೆ ಒಳಗಾಗಿ ಸರ್ಕಾರದ ಬೊಕ್ಕಸಕ್ಕೆ ಲಕ್ಷಾಂತರ ರೂಪಾಯಿ ನಷ್ಟ ಮಾಡಿರುವ ತಹಶೀಲ್ದಾರ್ ಹರ್ಷವರ್ಧನ್ರನ್ನು ಕೂಡಲೇ ಅಮಾನತುಗೊಳಿಸಿ ಕಾನೂನು ಕ್ರಮ ಜರುಗಿಸದಿದ್ದರೆ ಬೀದಿಗಿಳಿದು ಹೋರಾಟ ನಡೆಸುವುದಾಗಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದವರು ಎಚ್ಚರಿಸಿದರು. ಪಟ್ಟಣದ ಖಾಸಗಿ ಕಚೇರಿಯೊಂದರಲ್ಲಿ ದಲಿತ, ಕನ್ನಡಪರ ಹಾಗೂ ರೈತ ಸಂಘಟನೆಗಳು ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಒಕ್ಕೂಟವು ತಹಶೀಲ್ದಾರ್ ಹರ್ಷವರ್ಧನ್ ಅವರ ಮೇಲೆ ಹಲವಾರು ಗುರುತರ ದೂರುಗಳನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದರೂ ಕ್ರಮ ಕೈಗೊಳ್ಳಲು ಮೀನಾಮೇಷ ಎಣಿಸುತ್ತಿರುವುದಾಗಿ ಕರ್ನಾಟಕ ಸಮತಾ ಸೈನಿಕ ದಳ ರಾಜ್ಯ ಕಾರ್ಯದರ್ಶಿ ಕೋಟೆ ಕುಮಾರ್ ಆರೋಪಿಸಿದರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇನೆಯ ಕೆಬ್ಬೆದೊಡ್ಡಿ ಗೋವಿಂದ, ರೈತ ಸಂಘದ ದೇವರಾಜು, ರಾಮಲಿಂಗು, ವೆಂಕಟೇಶ್, ಅಂಜನಮೂರ್ತಿ, ವೆಂಕಟಪ್ಪ, ಕೋಟೆ ಪ್ರಕಾಶ್ ಸೇರಿದಂತೆ ಹಲವು ಸಂಘಟನೆಗಳ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರುವ ಉದ್ದೇಶ, ಹಾರೋಹಳ್ಳಿ ಸುಮಾರು 5 ವರ್ಷಗಳಿಂದಲೂ ಕೂಡ ತಾಲೂಕು ಕೇಂದ್ರವಾಗಿದ್ದು, ಸದರಿ ತಾಲೂಕು ಅಭಿವೃದ್ಧಿಯಿಂದ ವಂಚಿತವಾಗಿದೆ. ಈ ಒಂದು ತಾಲೂಕು ಆಡಳಿತಾಧಿಕಾರಿಗಳು ಅಥವಾ ತಹಸೀಲ್ದಾರ್ ಅವರು ತಾಲೂಕಿಗೆ ಬಂದಾಗಿನಿಂದಲೂ ಕೂಡ ರೈತರ, ಜನಪರ, ಬಡವರ, ನಿರ್ಗತಿಕರ ಕೆಲಸಗಳು ಅತಿ ವಿಳಂಬವಾಗ್ತಿದೆ. ಈ ಹಿಂದೆ ವಿಜಯಣ್ಣ ಅಂತ ತಹಸೀಲ್ದಾರ್ ಅವರಿದ್ದರು. ಅವರಿದ್ದಾಗೂ ಸಹ ನಾವು ಅನೇಕ ದೂರುಗಳನ್ನ ಕೊಟ್ಟರು. ಅವರು ಸಹ ತಾಲೂಕು ಅಭಿವೃದ್ಧಿ ಕಡೆ ಗಮನವಹಿಸಿರಲಿಲ್ಲ. ಅದೇ ರೀತಿ ಏನು ಹರ್ಷವರ್ಧನ್ ತಹಸೀಲ್ದಾರ್ ಈ ಒಂದು ತಾಲೂಕು ಕೇಂದ್ರಕ್ಕೆ ಆಗಮಿಸಿದ್ರು. ಅಲ್ಲಿಂದ ಇಲ್ಲಿಯವರೆಗೂ ಬರೀ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ತಾಲೂಕಿಗೆ ಅಭಿವೃದ್ಧಿಗೆ ಪೂರಕವಾದಂತಹ ಯಾವುದೇ ಕೆಲಸಗಳ ಕಡೆ ಗಮನವಹಿಸುತ್ತಿಲ್ಲ. ಸದರಿರವರು ಅಕ್ರಮ ಖಾತೆಗಳು ಮಾಡುವಲ್ಲಿ ಅಥವಾ ಭೂಸ್ವಾಧೀನ ಮಾಡುವವರ ಕೈ ಬಲಪಡಿಸುವ ನಿಟ್ಟಿನಲ್ಲಿ ಈ ಒಂದು ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾರೇ ಬಡವರಿಗಾಗಿ, ರೈತರಿಗಾಗಿ ಕೈಗೆ ಕೂಡ ಸಿಗ್ತಾ ಇಲ್ಲ. ಅವರು ಯಾರೇ ಹೋಗಿ ಕುಂದುಕೊರತೆಗಳನ್ನ ಹೇಳಕ್ ಹೋದಂಥ ಸಂದರ್ಭದಲ್ಲಿ ಸ್ಪಂದನೆ ಮಾಡುವ ರೀತಿ ಕೂಡ ಸರಿ ಇಲ್ಲ. ಅವರು ಬರೀ ಹಣವಂತರ, ಬಲಾಢ್ಯರ ಪರವಾದಂತಹ ಕೆಲಸಗಳನ್ನ ರೂಪಿಸುವಲ್ಲಿ ನಿರಂತರರಾಗಿರ್ತಕ್ಕಂಥ ಹರ್ಷವರ್ಧನ್ ರವರು ಈಗಾಗಲೇ ನಾವು 2 ಬಾರಿ ಲಿಖಿತವಾಗಿ ತಾಲೂಕಿಗೆ ಪೂರಕವಾದಂತಹ ಕುಂದುಕೊರತೆಗಳ ಸಭೆ ಕರಿಬೇಕೆಂದು ಲೆಟರ್ ಮುಖಾಂತರ ನೀಡಿದ್ರು ಸಹ ಅದನ್ನ ಯಾವುದೇ ರೀತಿ ಪರಿಗಣನೆಗೆ ತಗೊಳ್ಳದೆ ಕಸ ತೊಟ್ಟಿ ಬಿಸಾಕಿದ್ದಾರೆ ಅನ್ನೋ ಗೊತ್ತಿಲ್ಲ. ಆ ಒಂದು ನಿಟ್ಟಿನಲ್ಲಿ ಈ ತಹಸೀಲ್ದಾರ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ತಾಲೂಕು ಕೇಂದ್ರವಾಗಿ ಸುಮಾರು 4-5 ವರ್ಷ ಕಳೆದರೂ ಕೂಡ ತಾಲೂಕಿನಲ್ಲಿ ಸಿಗಬೇಕಾದಂತಹ ಕಡತಗಳು, ಜನಸಾಮಾನ್ಯ ರೈತರಿಗೆ, ಕಂದಾಯಕ್ಕೆ ಸಂಬಂಧಪಟ್ಟ ಕಡತಗಳು ಸಿಗ್ತಾ ಇದೆ. ಕೇವಲ ಹಣ ಕೊಟ್ಟರು ಮಾತ್ರ ಒಳಗಡೆಯಿಂದ ಜೆರಾಕ್ಸ್ ಆಗಿ ಏನು ರೆಕಾರ್ಡ್ ಸಂಸ್ಥೆಯಿಂದ ನೇರವಾಗಿ ಜನಗಳಿಗೆ, ಹಣವಂತರಿಗೆ ಹಣ ಕೊಟ್ಟವ್ರ ಕೈಗೆ ಮಾತ್ರ ಸೇರ್ತಾರೆ ವಿನಃ ಯಾರೇ ಅರ್ಜಿದಾರರು 3 ತಿಂಗಳು 4 ತಿಂಗಳಾದರೂ ಕೂಡ ಅರ್ಜಿಗಳು ಸಿಗದೆ ಅಲ್ಲಿಂದ ಯಾವುದೇ ಕೆಲಸ ಆಗಿದೆ ತುಂಬಾ ನೋವು ಅನುಭವಿಸ್ತಾ ಇದ್ದಾರೆ ಇವತ್ತು ರೈತಾಪಿ ವರ್ಗ. ಬಹುಶಃ ಯಾವ ತಾಲೂಕಿನಲ್ಲೂ ಕೂಡ ಈ ರೀತಿ ಬೆಳವಣಿಗೆ ಆಗ್ತಾ ಇಲ್ಲ. ಅಭಿವೃದ್ಧಿ ಕಡೆ ತಹಸೀಲ್ದಾರ್ ಅಂದ್ರೆ ಏನು? ಈ ತಾಲೂಕಿನ ಪ್ರಮುಖ ಪ್ರಜೆಯಾಗಿರಬೇಕು. ನಿರಂತರವಾಗಿ ರೈತರ ಸಮಸ್ಯೆಗಳು, ಜನಸಾಮಾನ್ಯ ವರ್ಗದವರ ಸಮಸ್ಯೆಗಳು, ತಾಲೂಕಿನ ಬೆಳವಣಿಗೆಗೆ ಪೂರಕವಾದಂಥ ವಿಚಾರಗಳ ಬಗ್ಗೆ ಇಲ್ಲಿವರೆಗೂ ಪ್ರಸ್ತಾಪ ನಡೆದಿಲ್ಲ. ನಿರಂತರವಾಗಿ ಅವರು ಹಣ ಲೂಟಿ ಮಾಡುವಂಥ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿದ್ದಾರೆ. ಹಾಗಾಗಿ ಅವರು ತಹಸೀಲ್ದಾರ್ ವಿರುದ್ಧ ಈಗಾಗಲೇ ದೂರುಗಳು ದಾಖಲಾಗಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸರ್ಕಾರ ಕೂಡಲೇ ಅವರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಅವರು ಮಾಡಿರ್ತಕ್ಕಂಥ ಕೆಲವು ಅಕ್ರಮ ದಾಖಲೆಗಳು, ಖಾತೆಗಳು, ಇವರ ಬಗ್ಗೆ ಗಮನ ಹರಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀವಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಇದರಲ್ಲಿ ವಿಳಂಬವೇನಾದ್ರು ಆದರೆ ಮುಂದಿನ ದಿನಗಳಲ್ಲಿ ಎಲ್ಲ ಪ್ರಗತಿಪರ ಚಿಂತಕರು, ಸಂಘಟಕರು ಎಲ್ಲರೂ ಒಟ್ಟಾಗಿ ಉಗ್ರವಾದ ಹೋರಾಟವನ್ನು ರೂಪಿಸುವಲ್ಲಿ ನಾವೆಲ್ಲ ಒಂದಾಗ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್. ಇಲ್ಲಿ ಸುದ್ದಿಗೋಷ್ಠಿ ಮಾಡಿದ್ದೀರಾ. ತಹಸೀಲ್ದಾರ್ ಹರ್ಷವರ್ಧನ್ ಅವರು ಕೆಲವೊಂದು ಬಂಡವಾಳಶಾಹಿಗಳಿಗೆ
ದಾಖಲೆಗಳು ಮಾಡ್ಕೊಳ್ಳೋದಾಗ್ಲಿ, ನಮ್ಮ ಅಶೋಕಣ್ಣ ಹೇಳಿದಂಗೆ ಮೂಲ ದಾಖಲೆಗಳಿಗೆ ಕೋರಿ ಅರ್ಜಿ ಕೊಟ್ಟಾಗ ಏನು ದುಡ್ಡು ಕೊಡ್ತಾರೆ ಅವ್ರಿಗೆ ವ್ಯವಸ್ಥಿತವಾದ ದಾಖಲೆಗಳನ್ನ ತಪ್ಪಿಸೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಇವತ್ತೇನು ಸರ್ಕಾರಿ ಕಚೇರಿಗಳು ಒಂದು ತಾಲೂಕು ಕಚೇರಿಗೆ ಸಂಬಂಧಪಟ್ಟಂಗೆ ಸರ್ಕಾರಿ ಕಚೇರಿಗಳನ್ನ ಶಾಸಕರ ಜೊತೆ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಆ ಒಂದು ಕಚೇರಿಗಳು ಕಟ್ಟುವಂಥ ಸಂದರ್ಭದಲ್ಲಿ ಅಕ್ಕಪಕ್ಕ ರೈತರಿಗಾಗಲಿ ಅಲ್ಲಿ ಸಾರ್ವಜನಿಕರಿಗಾಗಲಿ ತೊಂದರೆ ಆಗ್ತಾ ಇದೆ. ಅದನ್ನು ಯಾವುದನ್ನು ಗಣನೆ ತಗೊಳ್ಳದೆ ಅಧಿಕಾರ ದುರ್ಬಳಕೆ ಮಾಡ್ತಾ ಇರೋದು, ರೈತರ ಮೇಲೆ ದೌರ್ಜನ್ಯ ಮಾಡ್ತಾ ಇರೋದು, ಸಾರ್ವಜನಿಕರ ಮೇಲೆ ದೌರ್ಜನ್ಯ ಮಾಡ್ತಾ ಇರೋದು ನಿಜವಾಗ್ಲೂ ಖಂಡನೀಯ. ಇದೇ ಮುಂದುವರಿಸಿದಂಥ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅವ್ರನ್ನ ಮನೆಗೆ ಕಳಿಸುವಂಥ ಕೆಲಸ ಮಾಡಬೇಕು. ನಿಜವಾಗ್ಲೂ ಇದು ಕನ್ನಡ ಪರ ಮತ್ತು ದಲಿತ ಪರ ಹೋರಾಟಗಾರರಿಂದ ಧಿಕ್ಕಾರವನ್ನು ಹೇಳ್ತಾ ಇದ್ದೇನೆ. ಅವ್ರಿಗೆ ಇವ್ರನ್ನ ಮನೆಗೆ ಕಳಿಸುವಂಥ ಕೆಲಸ ಆಗಬೇಕು. ಹಾಗೆ ಈ ತಾಲೂಕಿಗೆ ಅಭಿವೃದ್ಧಿ ಅಂತ ಮುಖ ಮಾಡಿ ನಿಂತ್ಕೋಬೇಕು. ಹಾಗೆ ದಲಿತರು ಹಾಗೂ ಶೋಷಿತರಿಗೆ ಒಂದು ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಂತ ಹೇಳಿ ಈ ಸುದ್ದಿಗೋಷ್ಠಿಯನ್ನು ಉದ್ದೇಶ ಮಾಡ್ತಾರೆ. ನಾವು 21 ವರ್ಷದಿಂದ ಇದು ಅನಧಿಕೃತ ಸಾಗುವಳಿ ಮಾಡೋದಕ್ಕೆ 57ನೇ ಆಗ್ತಿದ್ರು. ಅದರಲ್ಲಿ ವ್ಯವಸಾಯ ಮಾಡಿಕೊಂಡು ನಿರಂತರವಾಗಿ ನಾವು ಇದ್ವಿ. ಅವರು ಬಂದು ಹೇಗೆ ಆದಾಯ ಮಾಹಿತಿ ಮೇಲೆ 2019ರಲ್ಲಿ ಎಸಿಯರು ಬಂದು 2024ರಲ್ಲಿ ಎಸಿಯರು ಬಂದು ಏಕಾಏಕಿ ನಮ್ಗೆ ಯಾವುದು ಮಾಹಿತಿ ಇಲ್ಲದೆ ಅವರು ಪಾಣಿ ಮುಡಿಸ್ಕೊಡ್ತಾರೆ. ಅಲ್ಲಿನ ಬಗ್ಗೆ ರೈತರ ಬಗ್ಗೆ ಯಾವುದು ಕಿಂಚಿತ್ತು ಗಮನ ಹರಿಸಿಲ್ಲ. ಅವ್ರಿಗೇನು ನಿರ್ಧಾರ ಕೊಡಬೇಕು, ಅವ್ರ ಗಮನಕ್ಕೆ ತರಬೇಕು, ಈ ವಿಚಾರ ಚರ್ಚೆ ಆಗಬೇಕು ಅನ್ನೋ ಒಂದು ನಿರ್ಧಾರ ಮಾಡಿಲ್ಲ. ಅದಕ್ಕೋಸ್ಕರ ತಹಸೀಲ್ದಾರ್ಗೆ ಹರ್ಷವರ್ಧನ್ಗೆ ಅವ್ರು ಹಿಂದೆ ಏನಿದ್ರು ತಹಸೀಲ್ದಾರ್ ವಿಜಯಣ್ಣ ಅಶೋಕಣ್ಣ ವಿಜಯಣ್ಣ ಇದ್ದಾಗಿದ್ದಾನು ಈಗ ಶೋಷಿತರು ಹಾಗೂ ವಲಯದರಿಗೆ ಹೊರಡೆ ಆಗ್ತಾ ಇರೋದನ್ನ ನಾವೊಂದು 10 ವರ್ಷದಿಂದ ಇದ್ದೀವಿ. ಡಾಕ್ಯುಮೆಂಟ್ ಮಾಡ್ಕೊಂಡಿದ್ದೆ. ಡಾಕ್ಯುಮೆಂಟ್ 57 ಅರ್ಜಿ ಕರೆದಿದ್ರು, ಅರ್ಜಿ ಹಾಕಿದ್ದೀವಿ ಅಧಿಕೃತವಾಗಿ. ನಮ್ಮ ಒಂದು ಅವ್ರು ಯಾರು ಇರೇ ಇಲ್ಲ ಅವ್ರ ಮನೆಯಲ್ಲಿ. ಇಲ್ಲ, ಅದು ಚೋರಣ ಆಗಿದೆ. ಅದನ್ನ ವ್ಯವಸ್ಥಿತವಾಗಿ ಸರ್ಕಾರ ವಶಪಡಿಸಬೇಕು ಅಂತ ಅರ್ಜಿ ಹಾಕಿದ್ದೀವಿ. ಕಂದಾಯ ಇಲಾಖೆ ದುಡ್ಡು ಇಸ್ಕೊಳ್ಳೋರು ಮತ್ತೊಂದು ಮಾಡಿದಾರೆ, ಮತ್ತೊಂದು ಮಾಡಿದಾರೆ ಗೊತ್ತಿಲ್ಲ. ಬಟ್ ಮಾಡಿಕೊಟ್ಟಿದ್ದಾರೆ. ಅದು ತೆರವು ಮಾಡಿ ಸರ್ಕಾರಿ ವಶಕ್ಕೆ ಏನು ಸರ್ಕಾರಿ ಗೋಗಳ ಇದೆ 14 ಸರ್ವೆ ನಂಬರಲ್ಲಿ ಚಿಕ್ಕಸಂದ್ರಿ ಸರ್ವೆ ಅದನ್ನ ಸರ್ಕಾರದ ವಶಕ್ಕೆ ಪಡಿಸ್ಕೋಬೇಕು ಅಂತ ಈ ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡ್ತೀವಿ. ಪತ್ರಿಕಾಗೋಷ್ಠಿಯ ಉದ್ದೇಶ ಆರೋಳ್ಳಿ ನಮಗೆ ಈ ಹಿಂದೆ ಕನಕಪುರ ತಾಲೂಕಿನಲ್ಲಿದ್ದಾಗ ಇಲ್ಲಿರ್ತಕ್ಕಂಥ ರೈತರುಗಳು ಮತ್ತು ಕನಕಪುರಕ್ಕೆ ಹೋಗೋದಕ್ಕೆ ಬಹಳ ಸಮಸ್ಯೆ ಆಗ್ತಿತ್ತು. ಆರೋಳ್ಳಿ ತಾಲೂಕಾದಾಗ ಇಲ್ಲಿರೋ ಜನಗಳಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ಆಶಾಭಾವನೆಯಿಂದ ಇಲ್ಲಿರ್ತಕ್ಕಂಥ ಸ್ಥಳೀಯರೆಲ್ಲ ಅಂದ್ಕೊಂಡಿದ್ರು, ಎಸ್ಪೆಷಲಿ ರೈತರುಗಳು. ಈಗಿರ್ತಕ್ಕಂಥ ಹರ್ಷವರ್ಧನ್ ಅವರು ನೂತನ ತಾಲೂಕಾದ ನಂತರ ಇವರು 3ನೇ ತಹಸೀಲ್ದಾರ್ ಆಗಿದ್ದಾರೆ. ಇವರ ವರ್ತನೆ ಒಬ್ಬ ಅಧಿಕಾರಿ, ಒಂದು ಉನ್ನತ ಶಿಕ್ಷಣವನ್ನು ಕಲಿತಂತ ಅಧಿಕಾರಿಗಳಿಗೆ ಫಸ್ಟ್ ಅವ್ರಿಗೆ ಸಂಸ್ಕಾರನೇ ಮುಖ್ಯ ಆಗುತ್ತೆ. ಆದ್ರೆ ಈ ತಹಸೀಲ್ದಾರ್ ಅವರ ಭಾಷೆ ಶೈಲಿ ಇದೆಯಲ್ಲ, ಈ ತಹಸೀಲ್ದಾರ್ ಭಾಷೆ ಶೈಲಿ ಇಲ್ಲಿರ್ತಕ್ಕಂಥ ಯಾವ ಈ ತುಂಡು ರೈತರುಗಳು, ಬಡವರುಗಳು ತಾಲೂಕು ಆಫೀಸ್ ಮುಂದೆ ನಿಂತ್ಕೊಳ್ತಕ್ಕಂಥದ್ದು ಅವ್ರಿಗೆ ಶಾಪ ಆಗಿದೆ. ಈ ತಹಸೀಲ್ದಾರ್ ಏನು ಮಾಡ್ತಾರೆ, ಭೂಮಾಲೀಕರು ಮತ್ತು ಉಳ್ಳವರ ಹತ್ರ ಅವ್ರ ಜಮೀನ್ ಹತ್ರ ಖುದ್ದು ಇವರೇ ಹೋಗಿ ಖಾಸಗಿ ಜಮೀನಿಗೆ ದಾರಿ ಬಿಡಿಸ್ಕೊಡೋದು, ಆ ಜಮೀನನ್ನ ಡೆವಲಪ್ಮೆಂಟ್ ಮಾಡ್ಕೊಳ್ಳೋಂಥ ಕೆಲಸಗಳು ಹಲವಾರು ಉದಾಹರಣೆಗಳಿದೆ. ಜೊತೆಗೆ ಯಾರೇ ಒಬ್ರು ಹೋಗಿ ಮುಖಂಡರುಗಳು ಏನಾದ್ರು ಸರ್ ಈ ತರ ಕೆಲಸ ಆಗ್ಬೇಕು ಅಂದ್ರೆ ಈ ಅರ್ಜಿಗೂ ನಿಮ್ಗೆ ಏನ್ ಸಂಬಂಧ, ನೀವೇನ್ ಬಂದಿದ್ದೀರಿ ಆಫೀಸ್ಗೆ ಅಂತಕ್ಕಂಥದ್ದನ್ನ ಬಹಳ ದುರಾಡಳಿತ ವ್ಯವಸ್ಥೆಯನ್ನ ಇಲ್ಲಿ ತಾಲೂಕಿನಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಒಂದು ಪಟಾಲನ್ನ ಕಟ್ಕೊಂಡಿದ್ದಾರೆ. ಇಲ್ಲಿ ಯಾರು ಪ್ರಶ್ನೆ ಮಾಡ್ತಾರೆ, ನಿಮ್ಗೆ ಪೊಲೀಸ್ ಕೇಸ್ ಹಾಕ್ಸ್ತೀನಿ ಅಂತ ಎದುರಿಸ್ತಾರೆ. ಬಹಳ ಭಯಭೀತರಾಗಿದ್ದಾರೆ ಇಲ್ಲಿರ್ತಕ್ಕಂಥ ಜನರುಗಳು. ತಹಸೀಲ್ದಾರ್ ಅಂದ್ರೆ ಒಂದು ಉತ್ತಮವಾದ ಗುಣ ಇರಬೇಕು, ಒಬ್ಬ ಉಳ್ಳವರಿರ್ಲಿ, ಅವ್ರು ಇಲ್ಲದೆ ಇರೋರಿರ್ಲಿ, ಅವ್ರಿಗೆ ಒಂದು ಸೌಜನ್ಯದ ಮಾತುಗಳನ್ನ ಆಡ್ತಕ್ಕಂಥದ್ದು ಇಲ್ಲಿ ಮರೀಚಿಕೆ ಆಗಿದೆ. ಯಾರೇ ಹೋಗಿ ಪ್ರಶ್ನೆ ಮಾಡ್ಕೊಂಡ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ಸ್ತೀವಿ, ಪೊಲೀಸ್ ಕಳಿಸ್ತೀವಿ ಅಂತಕ್ಕಂಥ ಒಂದು ಧಮಕಿ ಹಾಕೋ ಪ್ರವೃತ್ತಿ ಇಲ್ಲಿ ಶುರುವಾಗಿದೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತ ಹಲವಾರು ಉದಾಹರಣೆಗಳು ಕೂಡ ಇದಾವೆ. ಹೀಗೆ ಒಬ್ಬ ರೈತ ಹೋದ್ರೆ ಅವ್ನ ಕೆಲಸಗಳು ಸರಾಗವಾಗಿ ಆಗ್ತಾ ಇಲ್ಲ. ಯಾರೋ ಒಬ್ಬ ಡೆವಲಪರ್ಸ್ ಬಂತು ಅಂದ್ರೆ ಅವ್ನ ಕೆಲಸಗಳು ಆಗ್ತೇವೆ. ಮತ್ತೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾ ಜಮೀನುಗಳು ಸಂಬಂಧಪಟ್ಟಂಗೆ ಅಕ್ರಮ ಎಸಗಿದ್ದಾರೆ ಅಂತಾರೆ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಅಂಕಿಅಂಶ ಕೊಟ್ಟು ನಮ್ಮ ಕುಮಾರಣ್ಣವರು ಮಾತನಾಡ್ತಾರೆ. ಹಾಗಾಗಿ ನಮಗೆ ನಮ್ಮ ಒತ್ತಾಯ, ಈಗ ಸೆಷನ್ ನಡೀತಿದೆ, ರಾಜ್ಯ ಸರ್ಕಾರದಲ್ಲಿರ್ಬೋದು, ಇಲ್ಲಿರ್ತಕ್ಕಂಥ ಸ್ಥಳೀಯ MLA ಇರ್ಬೋದು, ಉಸ್ತುವಾರಿ ಮಂತ್ರಿಗಳಲ್ಲಿ ನಾವು ಮನವಿ ಮಾಡ್ಕೊಳ್ತೇವೆ. ಇದು ಒಬ್ರು ಇಬ್ರು 10 ಜನದ ಗೋಳಲ್ಲ, ಇಡೀ ಆರೋಳ್ಳಿ ನೂತನ ತಾಲೂಕಿನ ಪ್ರತಿಯೊಬ್ಬ ಪ್ರಜೆಯ ಗೋಳಾಗಿದೆ. ತಹಸೀಲ್ದಾರ್ ಅವರವ್ರನ್ನ ವರ್ಗಾವಣೆ ಆದ್ರೂ ಮಾಡಿ
ಅವ್ರನ್ನ ಅಮಾನತನ ಮಾಡಿ ನಮ್ಗೆ ಇಲ್ಲಿ ಉತ್ತಮವಾದ ಒಂದು ಸರಳತೆಯ ಸೌಜನ್ಯ ವ್ಯಕ್ತಿಯ ಒಬ್ಬ ತಹಸೀಲ್ದಾರ್ನ ಈ ತಾಲೂಕು ನೇಮಕ ಮಾಡಬೇಕು ಅಂತೇಳಿ ನಾನು ಈ ಮುಖೇನ ಒತ್ತಾಯ ಮಾಡ್ತೇನೆ. ರಾಜ್ಯಾಧ್ಯಕ್ಷರಾದಂತ ವಿ ಬಾಬುರವರು ಮಾತಾಡ್ತಾರೆ. ಸೇನೆ ಜಿಲ್ಲಾಧ್ಯಕ್ಷರು ಗೋವಿಂದ್ ಕೆಂಪೇಗೌಡ ಇವರು ಮುಂದೆ 2 ನಿಮಿಷ ಮಾತಾಡ್ತಾರೆ. ಈ ದಿನದ ಪತ್ರಿಕಾಗೋಷ್ಠಿಯ ಉದ್ದೇಶ ಅರವಳ್ಳಿ ಹೊಸ ತಾಲೂಕಿನಲ್ಲಿ ಬಂದಂಥ ತಹಶೀಲ್ದಾರ್ ಹರ್ಷವರ್ಧನ್ ಅವರು ನಡೆಸ್ತಾ ಇರ್ತಕ್ಕಂಥ ಅಕ್ರಮಗಳು ಹಾಗೂ ಅನ್ಯಾಯಗಳು ಬಡವರಿಗೆ, ರೈತರಿಗೆ ಹಾಗೂ ಅಸಂಘಟಿತರಿಗೆ ಅವರು ನಡೆಸ್ತಾ ಇರ್ತಕ್ಕಂಥ ಅನ್ಯಾಯಗಳ ವಿಚಾರದಲ್ಲಿ ವಿಶೇಷವಾಗಿ ಮರಳವಾಡಿ ಭಾಗದಲ್ಲಿ ಮರಳವಾಡಿ ಸರ್ವೆ ನಂಬರ್ಗಳು, ಗೋಧೂರು ಸರ್ವೆ ನಂಬರ್ ಇರ್ಬೋದು ಹಾಗೂ ಹೊತ್ಗುಂಬೆ ಸರ್ವೆ ನಂಬರ್ನಲ್ಲಿ ಒಬ್ಬೊಬ್ಬರು ಉದ್ಯಮಿಗಳು ಸುಮಾರು 100ರಿಂದ 120 ಎಕರೆಗಳಷ್ಟನ್ನ ಜಮೀನು ತಗೊಂಡಿದ್ದಾರೆ. ಅದ್ರ ಜೊತೆಗೆ ಒಂದು 60 ಎಕರೆ 80 ಎಕರೆಯಷ್ಟು ಗೋಮಾಳಗಳನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ವಿಶೇಷವಾಗಿ ಬಡವರು ಯಾರು ಜಮೀನುಗಳಲ್ಲಿ ಅನುಭವದಲ್ಲಿದ್ರು ಅವ್ರಿಗೆ ಸುತ್ತ ಫೆನ್ಸಿಂಗ್ ಹಾಕೊಂಡು ಮಧ್ಯದಲ್ಲಿ ಸೇರಿಸ್ಕೊಂಡು ಅವ್ರಿಗೆ ಧಮಕಿ ಹಾಕಿ ಅವ್ರನ್ನ ಅಲ್ಲಿಂದ ಒಕ್ಕಲೆಬ್ಬಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಹಂಗಾಗಿ ದಯಮಾಡಿ ಈ ವಿಚಾರದಲ್ಲಿ ಇನ್ನೂ ಹಿರಿಯರು ಮಾತಾಡೋರು ಇದ್ದಾರೆ. 1-2 ಮಾತು ನಾನು ಏನಿತ್ತು ನಾನು ಅನಿಸಿಕೆ ಹೇಳಿದ್ದೀನಿ. ಧನ್ಯವಾದಗಳು. ಮಾಧ್ಯಮ ಮಿತ್ರರೇ, ಹಾರೋಹಳ್ಳಿ ನೂತನ ತಾಲೂಕು ಆದ ನಂತರ ಈ ತಾಲೂಕು ಕಂಡಿರ್ತಕ್ಕಂಥ 3ನೇ ತಹಶೀಲ್ದಾರ್ ಏನು ಹಾರೋಹಳ್ಳಿಗೆ ಒಕ್ಕರಿಸಿದಾರೋ ಆತ ತಾನು ಸರ್ವಾಧಿಕಾರಿ ಧೋರಣೆನ ಬಿಟ್ಟು ದಪ್ಪ ಚರ್ಮದ ನೀತಿನ ಬಿಟ್ಟು ಕೆಲಸ ಮಾಡೋದಿದ್ರೆ ಹಾರೋಹಳ್ಳಿಯಲ್ಲಿ ಉಳಗಾಲ. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ತಾಲೂಕು ಕಚೇರಿ ಮುಂಭಾಗ ತಮಟೆ ಚಳವಳಿ, ಅರೆಬೆತ್ತಲೆ ಮೆರವಣಿಗೆ ಎಲ್ಲನೂ ಸೇರಿದಂಗೆ ವಿಶಿಷ್ಟವಾದ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಈ ಮೂಲಕ ತಮ್ಮ ಮುಖಾಂತರ ನೇರವಾಗಿ ತಹಶೀಲ್ದಾರ್ ಮತ್ತು ಇತರೆ ಅಧಿಕಾರಿ ವರ್ಗ ಏನು ಹಿಟ್ಲರ್ ಧೋರಣೆ ತಾಳುವಂಥ ಅಧಿಕಾರಿ ವರ್ಗ ಇದ್ದಾರೆ ರಾಮನಗರ ಜಿಲ್ಲೆಯಲ್ಲಿ, ಅವರೆಲ್ಲರಿಗೂ ಇದೊಂದು ಎಚ್ಚರಿಕೆ ಸಂದೇಶ. ಹಾರೋಹಳ್ಳಿ ತಾಲೂಕಿಗೆ ಕಳೆದ 2024ರ ಮಾರ್ಚ್ 27ನೇ ತಾರೀಕು ಬಂದಂಥ ತಹಶೀಲ್ದಾರ್ ಹರ್ಷವರ್ಧನ್ ರವರು ಭೂಗಳ್ಳರ ಜೊತೆ ಶಾಮೀಲಾಗಿ ತಟ್ಟೆಕೆರೆ, ಗೋವಿಂದಣ್ಣವ್ರು ಹೇಳ್ದಂಗೆ ಹತ್ಗುಪ್ಪೆ, ದೊಡ್ಡಮರಳವಾಡಿ, ಎಲ್ಚವಾಡಿ, ಗೋದೂರು ಮತ್ತು ದೊಡ್ಡಸಾಗನಹಳ್ಳಿ ಸರ್ವೆ ನಂಬರ್ಗಳಲ್ಲಿ ಏನು ನ್ಯಾಯಾಲಯದಲ್ಲಿ ಪ್ರಕರಣಗಳು ಬಾಕಿ ಇದ್ದರೂ ಸಹ ಅಡ್ಡಗೋಡ ಮೇಲೆ ದೀಪ ಇಟ್ಟಂಥ ಆರ್ಡರ್ಗಳನ್ನ ಮಾಡೋದರಲ್ಲಿ ಭಾಳ ನಿಸ್ಸೀಮರಾಗಿದ್ದಾರೆ ಹರ್ಷವರ್ಧನ್ ರವರು. ಅಂಥ ಹೊರಟುತನದ ಆದೇಶಗಳನ್ನು ಮಾಡೋದನ್ನು ಬಿಟ್ಟು ಸಾರ್ವಜನಿಕರ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಸಾರ್ವಜನಿಕವಾಗಿ ಅನುಕೂಲತೆಗಳನ್ನು ಕಲ್ಪಿಸುವಂಥ ಕೆಲಸಗಳನ್ನು ಮಾಡಬೇಕು ತಹಶೀಲ್ದಾರ್ ಅವರು. ಅದನ್ನು ಬಿಟ್ಟು ಖಾಸಗಿ ಜಮೀನಿಗೆ ಯಾರದ್ದೂ ಅಣತಿ ಮೇರೆಗೆ ರಾತ್ರಿ ಏನು ನಾನು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಇದ್ದೀನಿ, ನನ್ನನ್ನು ಯಾರು ಪ್ರಶ್ನಿಸೋರಿಲ್ಲ ಅಂತ ತಿಳ್ಕೊಂಡಿದ್ರೆ ಅದು ತಪ್ಪಾಗುತ್ತೆ. ನೀವು ನ್ಯಾಯಿಕ ದಂಡಾಧಿಕಾರಿಗಳಾಗಿದ್ರೂ ನಿಮಗೂ ಮೇಲ್ಪಟ್ಟ ಅಧಿಕಾರಿಗಳಿದ್ದಾರೆ, ನಿಮ್ಮ ಮೇಲೂ ದೂರು ಕೊಡುವಂಥ ಪ್ರಕ್ರಿಯೆಗಳು ಮುಂದಿನ ದಿನಗಳಲ್ಲಿ ನಡೀತವೆ. ನೀವು ಯಾರನ್ನು ಬೆದರಿಸುವಂಥ ತಂತ್ರಗಳನ್ನು ಹೂಡಬಾರ್ದು. ಮತ್ತು ಯಾರೋ ತಮ್ಮನ್ನು ಪ್ರಶ್ನಿಸಿದವ್ರ ಮೇಲೆ ಪ್ರಕರಣಗಳನ್ನು ದಾಖಲಿಸಿ ದೊಡ್ಡ ಬೆದರಿಕೆಗಳನ್ನು ಹಾಕೋದು, ಮತ್ತು ನಿಮ್ಮನ್ನು ಯಾರು ಪ್ರಶ್ನೆ ಬೆಳಗ್ಗೆ ಮಾಡಿದ್ರೆ ಸಂಜೆ ಅಷ್ಟರಲ್ಲಿ ಬೆಂಗಳೂರು ಭೂಗತ ದೊರೆಗಳಿಂದ ಫೋನ್ಗಳು ಬರುವಂಥ ನಿರಂತರ ಪ್ರಕ್ರಿಯೆಗಳು ಇವತ್ತಿಗೂ ಚಾಲ್ತಿಯಲ್ಲಿದ್ದಾವೆ. ನಿಮ್ಮ ಉದ್ದೇಶ ಆದರೂ ಏನು? ನಿಮ್ಮನ್ನು ಪ್ರಶ್ನೆ ಮಾಡಬಾರ್ದ? ನೀವೇನಾದರೂ ಸರ್ವಾಧಿಕಾರಿನ ಅಥವಾ ನೀವೇನಾದರೂ ಅತೀತರ? ನಿಮ್ಮನ್ನು ಯಾರು ಪ್ರಶ್ನೆ ಮಾಡ್ತಾರೋ ಅಂಥವ್ರಿಗೆ ಬೆಂಗಳೂರು ಭೂಗತ ಜಗತ್ತಿನ ನಂಟಿರ್ತಕ್ಕಂಥ ಆಸಾಮಿಗಳು, ರೂಢಿ ಚಟುವಟಿಕೆ ಇರ್ತಕ್ಕಂಥ ಆಸಾಮಿಗಳು ಪ್ರಶ್ನೆ ಮಾಡ್ತಾರೆ ಅನ್ನೋದಾದರೆ ನಿಮಗೂ ಅವ್ರಿಗೂ ಇರ್ತಕ್ಕಂಥ ನಂಟೇನು? ಮೊದಲಿಗೆ. ಎರಡನೇದು, ನಿಮ್ಮನ್ನು ಪ್ರಶ್ನೆ ಮಾಡೋದೇ ತಪ್ಪು ಅನ್ನುವಂಥ ಭಾವನೆಯನ್ನ ಇಲ್ಲಿ ಹುಟ್ಟಾಕಿ ಬೆದರಿಸ್ಬೋದು. ಮುಖಂಡರುಗಳನ್ನ, ಹಾರೋಹಳ್ಳಿಯ ಮುಗ್ಧ ನಾಗರಿಕರನ್ನ ಬೆದರಿಸ್ಬೋದು ಅಂತ ತಾವೇನಾದ್ರು ಭಾವಿಸಿದ್ರೆ ಅದನ್ನು ಗಂಟು ಮುಟ್ಟೆ ಕಟ್ಟಿಡಬೇಕು. ಇವತ್ತಿಗೆ ಏನು ಜಕ್ಸಂದ್ರ ಸರ್ವೆ ನಂಬರ್ 64ರಲ್ಲಿ ಪರಿಶಿಷ್ಟ ಜನಾಂಗದ ಜಮೀನಲ್ಲಿ ರಸ್ತೆ ಮಾಡೋದಕ್ಕೆ ತಾವೇನು ರಾತ್ರೋರಾತ್ರಿ ತಮ್ಮ ಪಟಾಲಂ ಮತ್ತು ಪೊಲೀಸ್ ರಕ್ಷಣೆಯೊಂದಿಗೆ ಹೋಗಿ ರಸ್ತೆ ಮಾಡಿಸಿದಿರೋ ಆ ರಸ್ತೆಯ ವ್ಯಾಜ್ಯ ಸರಿಸುಮಾರು 15 ವರ್ಷದಿಂದಲೂ ಇದೆ. ಇಂದಿನ ಕನಕಪುರ ತಾಲೂಕು ತಹಶೀಲ್ದಾರ್ಗಳು ಸಾಕಷ್ಟು ಜನ ಬಂದೋಗಿದ್ದಾರೆ. ಜೈನ್ ಸಂಸ್ಥೆಯ ಅಧೀನದಲ್ಲಿರ್ತಕ್ಕಂಥ ಕಾಂಪೌಂಡ್ ಒಳಗಡೆ ಇರ್ತಕ್ಕಂಥ ರಸ್ತೆಯನ್ನು ತೆರವುಗೊಳಿಸೋದಕ್ಕೆ ನಿಮಗೆ ಸಾಧ್ಯವಾಗೋದಿಲ್ಲ. ಆದರೆ ಯಾರೋ ಉದ್ಯಮಿ ಒಬ್ಬ ತನ್ನ ಜಮೀನಿಗೆ ರಸ್ತೆ ಮಾಡ್ಕೊಳ್ಳೋದಕ್ಕೆ
ತಮ್ಮ ಬರೀ ಒಂದು ಫೋನ್ ಆಯಿಸಿದ್ರೆ ಅವ್ರೇನು ಅರ್ಜಿ ಕೊಟ್ಟಿದ್ದಾರೋ ಫೋನ್ ಮಾಡಿದಾರೋ ಅಥವಾ ನಿಮ್ಗೇನಾದ್ರು ಗಂಟು ಕೊಟ್ಟು ನಂಟೇನಾದ್ರು ಬೆಳೆಸ್ಕೊಂಡಿದ್ದಾರೋ ನಮ್ಗೆ ಗೊತ್ತಿಲ್ಲ. ಆದರೆ ಆ ಜಮೀನಿಗೆ ರಸ್ತೆ ಮಾಡುವಂಥ ಆತುರ ತಮಗೇನಿತ್ತು, ಈಗಲೂ ಅನುಮತಿ ರಸ್ತೆಗಾಗಿ ಪ್ರತಿಯೊಬ್ಬ ರೈತ ಏನು ಪೊಸಿಷನ್ ಇರ್ತಕ್ಕಂಥ ಪ್ರತಿಯೊಬ್ಬ ರೈತರು ಸಹ ಅಲೆದಾಡ್ತಿದ್ದಾರೋ ಅಂಥ ಪ್ರಕ್ರಿಯೆಗಳನ್ನು ಮಾಡೋದು ಬಿಟ್ಟು, ರೈತರಿಗೆ ಅನುಕೂಲ ಕಲ್ಪಿಸೋದನ್ನು ಬಿಟ್ಟು ಬಲ್ಯಾಡರ ಪರ ನೀವು ನಿಲ್ಬೇಡಿ. ಆನೇಕಲ್ ಭೂಗಳ್ಳರು, ಬೆಂಗಳೂರು ಭೂಗಳ್ಳರು ಆರೋಹಳ್ಳಿಯ ಮೇಲೆ ಕಣ್ಣಿಟ್ಟು, ಆರೋಹಳ್ಳಿ ಇವತ್ತು ಚಿನ್ನದ ಮಟ್ಟ ಇರ್ತಕ್ಕಂಥ ಗರ್ಭ ಧರಿಸ್ಕೊಂಡು ಕೂತಿರ್ತಕ್ಕಂಥ ಆರೋಹಳ್ಳಿ ಮೇಲೆ ನೀವು ಭೂಗಳ್ಳರ ಪರ ಹೆರಿಗೆ ಮಾಡಿಸುವಂಥ ಕೆಲಸ ಮಾಡಬೇಡಿ. ಬೇರೆ ಬೇರೆಯವರು ಇದ್ದಾರೆ, ಯಾರತ್ತೋ ಬುಟ್ ನೆಪ್ಪೋ ಕೆಲಸ ಮಾಡಬೇಡಿ. ನೀವು ಇದೇ ಥರ ಏನಾದ್ರು ಚಿತಾವಣೆ ಮಾಡಿ ನಾಗರಿಕರಿಗೆ ತೊಂದರೆ ಕೊಡೋದು, ಮತ್ತು ಯಾರೋ ತಮ್ಮ ಪ್ರಶ್ನೆ ಮಾಡ್ತಕ್ಕಂಥ ಮುಖಂಡರುಗಳನ್ನ ಪ್ರಕರಣ ದಾಖಲಿಸೋದು, ಚಾಳಿ ಆಗಿಸ್ಕೊಂಡ್ರೆ ಇದು ಸರಿ ಬರೋದಿಲ್ಲ ಅಂತ ಹೇಳ್ತೀವಿ. ಜೊತೆಗೆ 478ನೇ ಸರ್ವೆ ನಂಬರ್ ಅದ್ರ ಬಗ್ಗೆ ಕೂಲಂಕುಷವಾಗಿ ಸವಿಸ್ತಾರವಾಗಿ ಕುಮಾರಣ್ಣವರು ಮಾತನಾಡ್ತಾರೆ. ಚೀಲೂರು ಸರ್ವೆ ನಂಬರ್ಗಳಲ್ಲಿ ಕರ್ನಾಟಕ ಏನು ಇಂಡಸ್ಟ್ರಿಯಲ್ KIDPಗೆ ಭೂ ಮಂಜೂರಾಗಿದೆಯೋ ಆ ಮಂಜೂರಾಗಿರ್ತಕ್ಕಂಥ ಜಮೀನುಗಳ ಪೈಕಿ 70% RRT ಡಿಸ್ ಇರ್ತಕ್ಕಂಥ ಜಮೀನುಗಳಿದ್ದಾವೆ. ಆ RRT ಡಿಸ್ಟನ್ನೇ ನೀವು ಮುಂದಿಟ್ಕೊಂಡು ಬಂಡವಾಳ ಮಾಡೋ ಕೆಲಸ ಮಾಡ್ಕೋಬೇಡಿ. ಇದು ತಮ್ಗೆ ಒಳ್ಳೇದಲ್ಲ. ಯಾರ ನಿರ್ದೇಶನದ ಮೇಲೆ ತಾವು ಕೆಲಸ ಮಾಡ್ತಿದ್ದೀರೋ ಅವರು ತಾವು ಎಲ್ಲರೂ ಸಹ ಮುಂದಿನ ದಿನಗಳಲ್ಲಿ ಸಮಾಜದ ಮುಂದೆ ಬೆತ್ತಲಾಗ್ತೀರಾ. ನೀವು ಮಾಡಿರ್ತಕ್ಕಂಥ ಅಕ್ರಮಗಳು ಬಯಲಿಗೆ ಬರೋದು ಸಾಕಷ್ಟು ಕೆಲವೇ ದಿನಗಳಲ್ಲಿ ಬಯಲಿಗೆ ಬರ್ಬೋದು. ಬರಲಿಲ್ಲ ಅಂದ್ರೆ ಬಯಲಿಗೆ ತರೋಂಥ ಕೆಲಸ ಇಲ್ಲಿ ಕೂತಿರ್ತಕ್ಕಂಥ ಹೋರಾಟಗಾರರು ನಾಗರಿಕರು ಮಾಡ್ತಾರೆ ಅನ್ನೋದು ತಮಗೆ ಎಚ್ಚರಿಸ್ತಾ ಇದ್ದೀವಿ. ತಾವು ಜನಪರ ಕಾಳಜಿ ಇಟ್ಕೊಂಡು ಕೆಲಸ ಮಾಡೋದಾದ್ರೆ ನಮ್ಮದೇನು ತಕರಾರಿಲ್ಲ. ಯಾರನ್ನ ಬಿಟ್ಟು ಬೆದರಿಸುವಂಥ ತಂತ್ರಗಳನ್ನು ಹೂಡಬೇಡಿ. ನಾಗರಿಕವಾಗಿ ಕೆಲಸ ಮಾಡೋದಿದ್ರೆ ಈ ತಾಲೂಕಲ್ಲಿ ಮಾಡಿ ಅಥವಾ ಸ್ವಯಂ ಟ್ರಾನ್ಸ್ಫರ್ ತಗೊಂಡು ಹೋಗೋದು ಒಳ್ಳೆಯದು. ಮೊನ್ನೆ ಸ್ವತಂತ್ರ ದಿನಾಚರಣೆ ಕಳೆದ 2024ರ ಸ್ವತಂತ್ರ ದಿನಾಚರಣೆ ದಿನ, 25ರ ಸ್ವತಂತ್ರ ದಿನಾಚರಣೆ ದಿನ ಏನು ಓಪನ್ ಸ್ಟೇಜ್ ಮೇಲೆ ನಡೀತೋ ಘಟನೆ, ಆ ಘಟನೆಯಲ್ಲಿ ತಾವೇನೆ ಯಾವುದೇ ರೀತಿಯ ಪ್ರಕರಣ ಬೇಡ ಅಂತ ಹೇಳಿರುವಂಥ ಉದಾಹರಣೆ ಇದೆ. ಯಾರು ಒತ್ತಡಕ್ಕೆ ಮಣಿದು ಪ್ರಕರಣ ದಾಖಲಿಸಿದ್ರಿ, ಯಾರ್ಯಾರ ಮೇಲೆ ಪ್ರಕರಣ ಆಗಬೇಕು ಅಂತ ತಮಗೆ ನಿರ್ದೇಶನ ಕೊಟ್ಟದ್ದು ಯಾರು? ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ನ ಪ್ರಶ್ನೆ ಮಾಡಬಾರ್ದ? ಏರು ಧ್ವನಿಯಲ್ಲಿ ಮಾತಾಡಿದ್ರು ಅಂತ ಹೇಳಿ ತಮ್ಮ ಸೆಕ್ರೆಟರಿನೊಬ್ಬರನ್ನ ಕಳಿಸಿ ಏನು ದೂರು ದಾಖಲಿಸ್ತೀರೋ ಅದೇ ಸೆಕ್ರೆಟರಿ ಹೇಳ್ತಾರೆ ಹಿಂದಿನ ದಿನ ನಾವು ಯಾವುದೇ ರೀತಿ ಪ್ರಕರಣ ದಾಖಲಿಸ್ಕೊಳ್ಳೋದಿಲ್ಲ, ತಹಶೀಲ್ದಾರ್ ಸಾಹೇಬರು ಹೇಳಿದ್ದಾರೆ ಅಂತ ಹೇಳಿದ್ದು ನಂತರದ ದಿನಗಳಲ್ಲಿ ಪ್ರಕರಣ ದಾಖಲಿಸುವುದು ಉದ್ದೇಶ ಏನು? ನಿಮ್ಮ ಒಟ್ಟಾರೆ ಉದ್ದೇಶವನ್ನ ಸಾರ್ವಜನಿಕವಾಗಿ ತಾವು ನಾಳೆ ಈ ಪತ್ರಿಕಾಗೋಷ್ಠಿ ಆದಮೇಲೆ ಇಲ್ಲೇ ತಮ್ಗೆ ಗೊತ್ತಾಗುತ್ತೆ, ಇವತ್ತೇ ಗೊತ್ತಾಗುತ್ತೆ. ನಾಳೆ ನಿಮ್ಮ ಪ್ರತಿಕ್ರಿಯೆನ ತಾವು ತಿಳಿಸಿ ಅಥವಾ ಪತ್ರಕರ್ತರು ಕೇಳುವಂಥ ಪ್ರಶ್ನೆಗೆ ಇವತ್ತೇ ಬೇಕಿದ್ರೆ ಉತ್ತರ ಹೇಳಿ. ನಾವು ಕೇಳುವಂಥ ಪ್ರಶ್ನೆ ಏನಾದರೂ ಸಮಂಜಸವಾಗಿಲ್ಲ ಅಂತ ಅನ್ನೋದಿದ್ರೆ ನಮ್ಮ ಮೇಲೆ ಪ್ರಕರಣ ದಾಖಲಿಸೋದು ನಾವೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾವು ಎಲ್ಲದಕ್ಕೂ ಸಿದ್ಧವಾಗಿ ಬಂದಿರೋದು. ಹಾಗಾಗಿ ಬೆದರಿಸೋ ತಂತ್ರಗಳನ್ನು ಮಾಡಬಾರ್ದು ಅಂತ ತಹಶೀಲ್ದಾರ್ಗೆ ಹೇಳ್ತಿದ್ದೀವಿ. ಪೊಲೀಸರನ್ನ ಮುಂದೆ ಬಿಟ್ಕೊಂಡು ನಾವೇನೋ ಸಾಧಿಸ್ಬಿಡ್ಬೋದು ಅಂತ ತಮ್ಮ ಮನಸ್ಸಲ್ಲಿದ್ರೆ ಅದನ್ನು ಬಿಡಬೇಕು ಅಂತ ಹೇಳ್ತಾ ತಮಗೆ ಎಚ್ಚರಿಸ್ತಾ ಇದ್ದೀನಿ. ಮುಂದೆ ಸವಿಸ್ತಾರವಾಗಿ ಕುಮಾರಣ್ಣವರು ಮಾತಾಡ್ತಾರೆ ಘಟನೆಗೆ ಸಂಬಂಧಪಟ್ಟಂಗೆ. ಒಂದರಿಗೆ ಮೊದಲನೇದಾಗಿ ಈ ಒಂದು ಪತ್ರಿಕಾ ಗೋಷ್ಠಿಗೆ ಬಂದಿರತಕ್ಕಂಥ ತಾಲೂಕಿನ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇಲ್ಲಿ ನನ್ನ ಜೊತೆ ಇರ್ತಕ್ಕಂಥ ಎಲ್ಲ ವಿವಿಧ ಸಂಘಟನೆಗಳು, ಇದು ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಮತ್ತು ರೈತ ಪರ ಸಂಘಟನೆಗಳ ಆದಿಯಾಗಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಈ ದಿನ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಇಷ್ಟೇ, ಸಾರ್ವಜನಿಕ ಸೇವಕರಾಗಿ ಬಂದಿರತಕ್ಕಂಥ
ತಹಸೀಲ್ದಾರ್ ಹರ್ಷವರ್ಧನ್ ರವರು ಸಾರ್ವಜನಿಕ ಸೇವೆಯನ್ನ ಹೊರತುಪಡಿಸಿ ಇಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮದ ಕಡೆ ಉದ್ಯಮಿಗಳ ರಿಯಲ್ ಎಸ್ಟೇಟ್ ಏಜೆಂಟ್ಗಳ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಕೆಲಸದಿಂದ ಸರ್ಕಾರದ ಆಸ್ತಿ ನಷ್ಟ ಆಗ್ತಾ ಇದೆ. ಈಗ ಆಲ್ರೆಡಿ ನಮ್ಮ ಹತ್ರ ಹಲವಾರು ದಾಖಲಾತಿಗಳು, ಕೇವಲ ನಾವು ಆರೋಪಗಳನ್ನ ಮಾಡ್ತಾ ಇಲ್ಲ, ದಾಖಲೆ ಸಮೇತ ಈಗ ಆಲ್ರೆಡಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಒಂದು ದೂರನ್ನ ನೀಡಿದ್ದೀವಿ. ಆ ನಿಟ್ಟಿನಲ್ಲಿ ಈ ಮೂಲಕ ಇಲ್ಲಿಯ ಸ್ಥಳೀಯ ಶಾಸಕರನ್ನ, ಸರ್ಕಾರವನ್ನ, ಅಧಿಕಾರಿಗಳನ್ನ, DC ಅವರನ್ನ ನಾವು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು, ಈ ಕೂಡಲೇ ತಹಸೀಲ್ದಾರ್ ಹರ್ಷವರ್ಧನ್ ಅಮಾನತು ಮಾಡಬೇಕು ಅನ್ನೋದೇ ಈ ಪತ್ರಿಕಾಗೋಷ್ಠಿಯ ಉದ್ದೇಶ. ಈ ಕೂಡಲೇ ತಹಸೀಲ್ದಾರ್ನ ಅಮಾನತು ಮಾಡಬೇಕು. ಯಾಕೆ ಅಂತ ಹೇಳ್ತೀನಿ. ಮೊದಲನೇದಾಗಿ ಈಗ ನಮ್ಮ ಸ್ನೇಹಿತರೆಲ್ಲ ಹೇಳ್ದಂಗೆ ಆರೋಹಳ್ಳಿ ತಮಗೆ ತಿಳಿದಿರೋಂಗೆ ಆರೋಹಳ್ಳಿ ತಾಲೂಕು ಬೃಹದಾಕಾರವಾಗಿ ಬೆಳೀತಾ ಇರ್ತಕ್ಕಂಥದ್ದು ಕೈಗಾರಿಕಾ ಪ್ರದೇಶ ಇರ್ಬೋದು, ಜೈನ್ ಕಾಲೇಜ್ ಇರ್ಬೋದು, ದಯಾನಂದ ಯೂನಿವರ್ಸಿಟಿ ಇರ್ಬೋದು, ಮತ್ತು ಇನ್ನಿತರ ಜನಸಂಖ್ಯೆಗೆ ಅನುಗುಣವಾಗಿ ಬೆಂಗಳೂರಿಗೆ ಹತ್ತಿರ ಇರ್ತಕ್ಕಂಥ ಈ ಒಂದು ಪ್ರದೇಶ ಭೌಗೋಳಿಕವಾಗಿ ಬಹಳಷ್ಟು ಉತ್ತಮವಾಗಿರೋ ಕಾರಣ ಇವತ್ತು ಚಿನ್ನದ ರೇಟ್ ಇರ್ತಕ್ಕಂಥ ಒಂದು ಈ ಜಾಗಕ್ಕೆ ಗಮನಿಸಿ ಉದ್ದೇಶಪೂರ್ವಕವಾಗಿ ಇಲ್ಲಿ ವರ್ಗಾವಣೆಗೊಂಡು ಬಂದಂತ ತಹಸೀಲ್ದಾರ್ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ನೋಡಿ, ಮೊದಲನೇದಾಗಿ ಸರ್ವೆ ನಂಬರ್ 478 ಆರೋಹಳ್ಳಿ ಸರ್ವೆ ನಂಬರ್ 478 KIDBಗೆ ಅಲರ್ಟ್ ಆಗುತ್ತೆ. ಸರ್ವೆ ನಂಬರ್ 478 ಅದರಲ್ಲಿ 12 ಎಕರೆ ಒಳಗಡೆ ಟೋಟಲ್ 10 ಎಕರೆ KSFCಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಆ ಹ್ಯಾಂಡ್ ಓವರ್ ಮಾಡಿರ್ತಕ್ಕಂಥ ಜಾಗದ ಪಕ್ಕದಲ್ಲಿ ಇರ್ತಕ್ಕಂಥ KIDB ಜಾಗವನ್ನ 478 ಹಳೆ ಸರ್ವೆ ನಂಬರು, ಹೊಸ ಸರ್ವೆ ನಂಬರ್ ಬಂದು 887. 478 2 ಎಕರೆ ಖಾತೆ ಆಗುತ್ತೆ. ಯಾರ ಹೆಸರಲ್ಲಿ? ಸಣ್ಣಪ್ಪ ಅನ್ನೋ ಹೆಸರಲ್ಲಿ. ಸಣ್ಣಪ್ಪ ಏನಪ್ಪ ಮಾಡ್ತಾನೆ ಅಂತ ಹೇಳಿದ್ರೆ 1968ರಲ್ಲಿ ತನಗೆ DC ಇಂದ ಆದೇಶ ಆಗಿದೆ ಅಂತ ಹೇಳಿ ಒಂದು ಸಾಗುವಳಿನ ತರ್ತಾರೆ. ಇದು ಸಾಗುವಳಿ ಕಾಪಿ. ಈ ಸಾಗುವಳಿ 1968ರಲ್ಲಿ ಆಗಿರೋದಕ್ಕೆ ಸಂಬಂಧಪಟ್ಟಂಗೆ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲಾಧಿಕಾರಿಗಳು ಹೊರಡಿಸ್ತಾರೆ. ವಿಶೇಷ ಏನಂತ ಹೇಳಿದ್ರೆ, ಈ ಒಂದು ಆದೇಶದಲ್ಲಿ ಯಾವುದೇ ಫಲಾನುಭವಿ ಹೆಸರಿಲ್ಲ. ನಾವು ನೋಡಿರೋ ಮಟ್ಟಿಗೆ ಅದು 1 ಹೆಸರಾಗಿರ್ಲಿ 10 ಹೆಸರಾಗಿರ್ಲಿ, OM ಅಂತ ಬಂದಾದ್ಮೇಲೆ ಅಧಿಕಾರಿಗಳು ಇಂಥವರಿಗೆ ಇಷ್ಟು ಎಕರೆ ಇಂಥ ಜಾಗದಲ್ಲಿ ನಾವು ಜಾಗವನ್ನ ಸ್ಯಾಂಕ್ಷನ್ ಮಾಡ್ತಾ ಇದೀವಿ ಅಥವಾ ಇದನ್ನ ಗೋಮಾಳದಲ್ಲಿ ತೆಗೆಸಿ ಇವರಿಗೆ ಸಾಗುವಳಿ ನೀಡ್ತಿದ್ದೀವಿ ಅಂತೇಳಿ ಮೆನ್ಷನ್ ಮಾಡ್ತಾರೆ. ಈ 1968ರ ಆದೇಶದಲ್ಲಿ ಯಾವುದೇ ಕಾರಣಕ್ಕೂ ಸಣ್ಣಪ್ಪನ ಹೆಸರಾಗ್ಲಿ ಇತರೆ ಹೆಸರುಗಳು ಇಲ್ಲ. ಇದು ಮೊದಲನೇದು. ಮತ್ತು ಎರಡನೇದಾಗಿ ಇದಕ್ಕೆ ಕಿಮ್ಮತ್ ಕಟ್ಟಬೇಕು. ಆಗಿನ ಕಾಲದಲ್ಲಿ ಆ ಕಿಮ್ಮತ್ ಕಟ್ಟುವಂತ ಸಮಯದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿಗೆ ಇವರು ಚಲನನ್ನ ಕಟ್ತಾರೆ. 142 ರೂಪಾಯಿ ಚಲನನ್ನ ಕಟ್ಟಿ ಒಂದು ರೆಸಿಪ್ಟ್ ಅನ್ನ ಕೊಟ್ಟಿದ್ದಾರೆ. ಇದು ದಾಖಲಾತಿಗಳು ನಾನು ತಗೊಂಡಿರೋದಂತಲ್ಲ, ಸರ್ಕಾರಿ ಅಧಿಕಾರಿಗಳು ತಹಸೀಲ್ದಾರ್ ಕಚೇರಿಯಿಂದ ನಾವು ತಗೊಂಡಿರ್ತಕ್ಕಂಥದ್ದು. ಈ ಚಲನ ಏನಪ್ಪಾ ಅಂತ ಹೇಳಿದ್ರೆ, ಆ ಡೇಟ್ ಇದೆಯಲ್ಲ, ಈ ಡೇಟ್ 6/10/1968ರಲ್ಲಿ ಕಟ್ಟಿದೀವಿ ಅಂತೇಳಿ ಚಲನೆ ತೋರಿಸ್ತಾರೆ. 6/10/1968 ಭಾನುವಾರ. ಈ ಭಾನುವಾರ ಬಂದು ಯಾವ ಬ್ಯಾಂಕು ಓಪನ್ ಇತ್ತು, ಇವ್ರು ಯಾವ ಬ್ಯಾಂಕ್ಗೆ ದುಡ್ಡು ಕಟ್ಬಿಟ್ಟು ಬಂದ್ರು ಅಂತೇಳಿ ಗೊತ್ತಿಲ್ಲ. ಮತ್ತು ಇಲ್ಲಿರ್ತಕ್ಕಂಥ ಹೆಬ್ಬೆಟ್ಟಿನ ಸಹಿ ಗುರುತುಗಳನ್ನ ನೀವು ನೋಡ್ಬೋದು. ಸಣ್ಣ ಫುಲ್ಲು ಸುಮಾರು ವ್ಯತ್ಯಾಸಗಳಿದೆ ನೋಡಿ. ಇಲ್ಲಿ ಒಂದ್ ಕಡೆ ಇಷ್ಟ ದಪ್ಪ ಇದೆ, ಒಂದ್ ಕಡೆ ಸಣ್ಣ ಇದೆ. ಈ ರೀತಿ ದಾಖಲಾತಿಗಳನ್ನ, ನಕಲಿ ದಾಖಲಾತಿಗಳನ್ನ ಪ್ರೊಡ್ಯೂಸ್ ಮಾಡಿ, ಸಾಗುವಳಿನೂ ಅಷ್ಟೇ. ಸಾಗುವಳಿನೂ ಕೂಡ ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ. 1968ರ ದಾಖಲಾತಿಗಳು ಹೊಸ ಗರಿ ನೋಟ್ನಾಗೈತೆ. ನೀವೆಲ್ಲರೂ ನೋಡಿದ್ದೀರಾ? ನಾವು ಕೇವಲ 10-20 ವರ್ಷದವ್ ಕೇಳಿದ್ರೆ ಹುಡುಕ್ಬೇಕು, ತಡಕ್ಬೇಕು, ನೋಡ್ಬೇಕು, ಅರ್ಧೋಗಿರೋದು, ಮುರಿದೋಗಿರೋದು, ಮಡ್ಚೋಗಿರೋದು ಎಲ್ಲ ಇರ್ತವೆ. ಇಷ್ಟು ಫ್ರೆಶ್ ಆಗಿ ಮಡಗ್ತಾರೆ ಅಂದ್ರೆ ಇದು ನಕಲಿ ಅಲ್ದಿರ ಮತ್ತೇನು. ಈ ಎಲ್ಲಾ ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿ ಸಣ್ಣಪ್ಪ ಅನ್ನೋನ್ ಏನ್ ಮಾಡ್ತಾನೆ, ಒಂದು ಖಾತೆ ಮಾಡಿಸ್ತಾನೆ. ಈ ಹಿಂದೆ ಇದ್ದಂತ ವಿಜಯಣ್ಣ ಈ ಖಾತೆ ಮಾಡ್ತಾನೆ. ಈ ಖಾತೆ ಮಾಡಿದ ನಂತರ ಕೋಡಿ ದುರಸ್ತಿ ಆಗ್ಬೇಕು. ಕೋಡಿ ದುರಸ್ತಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು, ಒಂದು ರೂಪುರೇಷೆಗಳಿದೆ. ಕೋಡಿ ದುರಸ್ತಿಗೆ ಎಲ್ಲಾ ದಾಖಲಾತಿಗಳನ್ನು ತಹಸೀಲ್ದಾರ್ ಅವರು ನೈಜತೆ ವರದಿ ಕೊಡ್ಬೇಕು. ನೈಜತೆ ವರದಿ ಕೊಡ್ಬೇಕಾದಂತ ಒಬ್ಬ KS ಆಫೀಸರ್ ಯಾರೋ ಅನ್ಎಜುಕೇಟೆಡ್ ಕೊಟ್ರೆ ನಮ್ದು ಅಯ್ಯೋ ನೋಡ್ಲಿಲ್ಲ ಮಾಡ್ಲಿಲ್ಲ ಅನ್ನೋದು. ಒಬ್ಬ KS ಆಫೀಸರು, ಗ್ರೇಡ್ 1 ಆಫೀಸರು, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಸ್ಗಳು ಈ ನಕಲಿ ದಾಖಲಾತಿಗಳನ್ನ ಸೂಕ್ಷ್ಮವಾಗಿ ನೋಡಿ. ಹೇಳ್ದಂಗೆ OM ಶೀಟಲ್ಲಿ ಹೆಸರಿಲ್ಲ,
ಈ ಸಂಡೇ ಭಾನುವಾರ ಇರ್ತಕ್ಕಂಥದ್ದು ಈ ರೀತಿಯಾದಂಥ ನಕಲಿ ದಾಖಲಾತಿಗಳು ಇದ್ದ ಹೊರತಾಗಿಯೂ ನಂತರ ADLRಗೆ ಕಳಿಸ್ಕೊಡ್ತಾರೆ. ADLR ಸುಮಾರು 3 ಬಾರಿ ವಾಪಸ್ ಕಳಿಸ್ತಾರೆ. ನೋಡಿ, ಸ್ಕೆಚಲ್ಲಿ ವ್ಯತ್ಯಾಸ ಇದೆ, ಈ ಒಂದು ಸಾಗುವಳಿಯಲ್ಲಿ ವ್ಯತ್ಯಾಸ ಇದೆ, ಮತ್ತು ಇನ್ನಿತರ ದಾಖಲಾತಿಗಳ ನೈಜತೆಯಲ್ಲಿ ವ್ಯತ್ಯಾಸ ಇದೆ, ಮತ್ತೊಮ್ಮೆ ಪರಿಶೀಲಿಸಿ ಕಳಿಸಿ ಅಂತ. ಆಮೇಲೆ ಪರಿಶೀಲಿಸಿ ಕಳಿಸಿ ಅಂತ ಹೇಳಿ ಇವತ್ತು ಕಳಿಸ್ತಾರೆ ಅಂತ ಹೇಳಿ ಲೆಟ್ರು 21ನೇ ತಾರೀಕು ADLR ಕಳಿಸ್ತಾರೆ. 23ನೇ ತಾರೀಕು ನೀವು ಆಲ್ರೆಡಿ ಲೆಟ್ರು ಅಲ್ಲಿ ಕಳಿಸ್ತೀರಿ ಅಂದ್ರೆ ಕೇವಲ 2 ದಿನ. ಅಂದ್ರೆ ಒಂದು ಕಚೇರಿಗಳ ಒಂದು ಪ್ರೊಸೀಜರ್ ಇದೆ. ಒಂದು ಕಚೇರಿಯಲ್ಲಿ ಲೆಟ್ರ್ ಬರಬೇಕು ಅಂದ್ರೆ ಆ ಲೆಟ್ರು ಬಂದು ಅಲ್ಲಿಂದ ಟಪಾಲಲ್ಲಿ ಬರಬೇಕು, ಟಪಾಲಲ್ಲಿ ಬಂದು ಮುದ್ದಾಮಾಗಿ ಟಪಾಲಲ್ಲಿ ಎಂಟ್ರಿ ಆಗಿ ಒಬ್ಬ ಕೇಸ್ ವರ್ಕರು ಅದನ್ನ ಪುಟಪ್ ಮಾಡಿ ಆನಂತರ ಶಿರಸ್ತೇದಾರ್ಗೆ ಹೋಗಿ ಆನಂತರ ತಹಸೀಲ್ದಾರ್ಗೆ ಮಾಡಿ ಆ ತಹಸೀಲ್ದಾರ್ ಪರಿಶೀಲನೆ ಮಾಡಿ ಮತ್ತೆ ಲೆಟ್ರು ಮಾಡಿ ಅದನ್ನ ಮಾಡ್ತಕ್ಕಂಥದ್ದು ಪ್ರೊಸೀಜರ್. ಕನಿಷ್ಠ ಹೆಂಗೆ ಮಾಡಿದ್ರು 1 ವಾರ ಅಂತೂ ಬೇಕಾಗುತ್ತೆ. ನೀವು ಈ ಭೂಗಳ್ಳರ ಜೊತೆ ಶಾಮೀಲಾಗಿ ಒಂದು ಭ್ರಷ್ಟಾಚಾರದಲ್ಲಿ ತೊಡಗಿರೋಕ್ಕೋಸ್ಕರನೇ ಒಂದೇ ದಿನದಲ್ಲಿ ನೀವು ಲೆಟ್ರ್ ಮಾಡ್ತೀರಿ ಅಂದ್ರೆ ಸಾರ್ವಜನಿಕರ ಲೆಟರ್ಗಳನ್ನ ಸಾರ್ವಜನಿಕರು ಕೊಡ್ತಕ್ಕಂಥ ಅರ್ಜಿಗಳಿಗೂ ಇಷ್ಟೇ ಫಾಸ್ಟ್ ಆಗಿ ಕೆಲಸ ಮಾಡ್ತೀರಾ? ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಇಷ್ಟೇ. ಸಾರ್ವಜನಿಕರ ಫೈಲ್ಗಳು ವರ್ಷಗಟ್ಟಲೆಯಿಂದ 5 ವರ್ಷ 6 ವರ್ಷದಿಂದ ಚಪ್ಪಲಿ ಸವಸಿ ಒಂದು ಬೋಡಿ ದುರಸ್ತಿ ಮಾಡಬೇಕು ಅಂದ್ರೆ ಏನೆಲ್ಲ ವನವಾಸ ಇದೆ. ಇಲ್ಲೇನಾದ್ರು ಒಂದೇ ಒಂದು ಕಾಗದ ಪತ್ರ ಮಿಸ್ ಆಗಿದ್ರೆ ಅದನ್ನ ಮಿಸ್ಸಿಂಗ್ ಫೈಲ್ ಹಾಕ್ತೀರಿ, ಇಲ್ಲ ರಿಜೆಕ್ಟ್ ಮಾಡ್ತೀರಿ. ಇಷ್ಟು ನಕಲಿ ದಾಖಲಾತಿಗಳನ್ನು ಇಟ್ಕೊಂಡು ನೀವು ಈ ನಕಲಿ ದಾಖಲಾತಿಗಳ ಮೇಲೆ ನೈಜತೆ ಪರಿಶೀಲನೆ ಮಾಡಿ ನೈಜತೆ ವರದಿ ಕೊಟ್ಟು ಒಂದು ಖಾತೆಯನ್ನ ಬೋಡಿ ದುರಸ್ತಿ ಮಾಡ್ತೀವಿ. ಈ ಬೋಡಿ ದುರಸ್ತಿ ಆದ ನಂತರ ರಿಜಿಸ್ಟ್ರು ಮತ್ತೆ ಭೂ ಪರಿವರ್ತನೆ ಕೇವಲ 1 ತಿಂಗಳು ಅವಧಿಯಲ್ಲಿ ನಡೆಯುತ್ತೆ. ರಿಜಿಸ್ಟರ್ ಆಗಿ ನಂತರ ಇದು ಯಾವುದು ಭೂ ಪರಿವರ್ತನೆ DC ಎಲ್ಲಾನು ಸೇರ್ಕೊಂಡಾಗೆ ಆಗಿರ್ತಕ್ಕಂಥದ್ದು. ಒಂದು ಭೂ ಪರಿವರ್ತನೆಗೆ ಏನೆಲ್ಲ ಆದೇಶಗಳು MR ಆಗ್ಬೇಕು. ಈಗ ಸಣ್ಣಪ್ಪನಿಂದ ಇನ್ನೊಬ್ಬ ರವಿ ಅನ್ನೋರ್ಗಾಗಿದೆ, ರವಿಯಿಂದ ಇವ್ರು ಭೂ ಪರಿವರ್ತನೆ ಮಾಡ್ಕೋಬೇಕು ಅಂದ್ರೆ ಒಂದು ಅರ್ಜಿ ಹಾಕ್ಬೇಕು, ಪ್ರೊಸೀಜರ್ ಹಾಕ್ಬೇಕು, ಸ್ಕೆಚ್ ಮಾಡಬೇಕು, ಇವ್ರು ಬಂದು ಸರ್ವೇಯರ್ ಬಂದು ಇದು ಮಾಡಬೇಕು, ಯೋಜನಾ ಪ್ರಾಧಿಕಾರಕ್ಕೆ ಹೋಗ್ಬೇಕು, ಯೋಜನಾ ಪ್ರಾಧಿಕಾರದಿಂದ ಪ್ರೊಸೀಜರ್ ಆಗಿ DCಗೆ ಹೋಗಿ ಕೇಸ್ ವರ್ಕರ್ ಮಾಡಿ ಏನೇನೆಲ್ಲ ಪ್ರೊಸೀಜರ್ ಇದೆಯೋ ಎಷ್ಟು ಫಾಸ್ಟ್ ಆಗಿ ನೀವು ಹಣವಂತರ ಪರ ಬಲಾಢ್ಯರ ಪರ ನೀವು ಕೆಲಸಗಳನ್ನ ಮಾಡ್ತೀರಿ. ಇಷ್ಟೇ ಕೆಲಸಗಳನ್ನ ಇದೇ ರೀತಿಯಾದಂತಹ ಫಾಸ್ಟ್ ಕೆಲಸಗಳನ್ನ ದಯಮಾಡಿ ರೈತರ ಪರವಾಗಿ ಸಾರ್ವಜನಿಕರ ಪರವಾಗಿ ಮಾಡಿ ಅನ್ನೋದೇ ನಮ್ಮ ಉದ್ದೇಶ. ಆ ನಿಟ್ಟಿನಲ್ಲಿ ಈ ರೀತಿಯಾದಂತ ನಕಲಿ ದಾಖಲಾತಿಗಳಿಗೆ ನೈಜತೆ ಪರಿಶೀಲನೆ ಕೊಟ್ಟು ಭೂಗಳಿಗೆ ಇವತ್ತು ಆ ಭೂಮಿಯ ಬೆಲೆ ಇವತ್ತು 30 ರಿಂದ 40 ಕೋಟಿ ರೂಪಾಯಿ 30 ರಿಂದ 40 ಕೋಟಿ ರೂಪಾಯಿ ಇರ್ತಕ್ಕಂಥ ಈ ಭೂಮಿಯನ್ನ ಸರ್ಕಾರಿ ಭೂಮಿಯನ್ನ ಭೂಗಳ್ಳರಿಗೆ ಮಾರ್ತಕ್ಕಂಥ ಭೂಗಳ್ಳರ ಪರವಾಗಿ ಮಾಡ್ತಕ್ಕಂಥ ಕೆಲಸವನ್ನ ನೀವು ಮಾಡಿದ್ದೀವಿ. ಹಾಗಾಗಿ ಈ ನಿಟ್ಟಿನಲ್ಲಿ ಇದು ಪ್ರೂವ್ಡ್. ನಾವೇನೋ ಇದನ್ನ ಕಾಗದ ಕಥೆನೋ ಗೋಗಕ್ಕನ ಕಥೆನೋ ಹೇಳ್ತಾ ಇಲ್ಲ. ವಿತ್ ಆಧಾರ ಸಮೇತ ದಾಖಲಾತಿಗಳ ಸಮೇತ ಈಗ ಆಲ್ರೆಡಿ ಎಲ್ಲರಿಗೂ DC ಆದಿಯಾಗಿ RC ಆದಿಯಾಗಿ ಕಮಿಷನರ್ ಆದಿಯಾಗಿ ಪ್ರಿನ್ಸಿಪಲ್ ಸೆಕ್ರೆಟರಿಗೂ ಕಂಪ್ಲೇಂಟ್ ಅನ್ನೋ ದೂರನ್ನ ಮಿನಿಸ್ಟ್ರು ಕಂದಾಯ ಸಚಿವರಿಗೂ ಕೂಡ ಈ ರೀತಿಯಾದಂತ ದೂರನ್ನ ಕೊಟ್ಟಿದ್ದೀವಿ. ಈ ದೂರಿನ ಆಧಾರದ ಮೇಲೆ RC ಅವರು ಶೋಕಾಸ್ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಶೋಕಾಸ್ ನೋಟಿಸ್ ಜೊತೆಗೆ KIDB ಅಧಿಕಾರಿಗಳು ಉಪವಿಭಾಗಾಧಿಕಾರಿಗಳಿಗೆ ಪತ್ರವನ್ನ ಬರೀತಾರೆ. ಏನಂತ ಹೇಳಿದ್ರೆ, ನೋಡಿ ಈ ತರ ನಮ್ಮ ಜಮೀನನ್ನ ಬೇರೆಯವರಿಗೆ ಅನುಭೋಗ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀರಿ. ಈ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಿ ನಮ್ಗೆ ವರದಿ ಕೊಡಿ ಅಂತ ಹೇಳಿ ಇದು 12/11/2025 ಕೊಟ್ಟ. ಇವತ್ತಿಗೆ 1 ತಿಂಗಳು ಆದ್ರೂ ಸಹಿತ AC ಆಗ್ಲಿ DC ಆಗ್ಲಿ ಇದ್ರ ವಿರುದ್ಧ ಕ್ರಮ ಜರುಗಿಸದೇ ಇರೋದು ಉದ್ದೇಶ ಏನು? ಯಾರಾದ್ರೂ ಬೇರೆ ಈ ರೀತಿಯಾದಂತ ಕೆಲಸ ಮಾಡಿದ್ರೆ ನೀವು ಬಿಡ್ತೀರಾ? ಕೇವಲ ಈ ರೀತಿ ಒಂದು KIDB ಜಾಗದ್ದು ಮತ್ತೆ RC ಇಂದ ಲೆಟರ್ ಬಂದಿದೆ. ಈ ಎಲ್ಲಾ ಲೆಟರ್ಗಳು ಬಂದ ಹೊರತಾಗಿಯೂ ಸಹಿತ ಇದುವರೆಗೂ ಸುಮಾರು ತಿಂಗಳಗಟ್ಟಲೆ ಆಗಿದೆ. ಇದುವರೆಗೂ ಅವ್ರನ್ನ ಸಸ್ಪೆಂಡ್ ಮಾಡಿಲ್ಲ, ಅವ್ರ ವಿರುದ್ಧ ಕ್ರಮ ಆಗಿಲ್ಲ. ಇದನ್ನ ಯಾರು ರಚನೆ ಮಾಡ್ತಾ ಇದ್ದಾರೋ ಅದು ನಮ್ಗೆ ಗೊತ್ತಿಲ್ಲ. ಆದ್ರೆ ಇದನ್ನ ಉದ್ದೇಶಪೂರ್ವಕವಾಗಿ ತಿರುಚಿ ಯಾವುದೋ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟು ಯಾರೋ RIನ VAನ ಅಥವಾ ಗುಮಾಸ್ತನ್ನ ನೀವು ಸಸ್ಪೆಂಡ್ ಮಾಡ್ತೀವಿ ಅಥವಾ ಅದರೊಳಗೆ ಮುಗಿಸ್ತೀವಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ಇದಕ್ಕೆ ನೇರ ಹೊಣೆ ತಹಸೀಲ್ದಾರ್ ಆದಿಯಾಗಿ ಯಾರ್ಯಾರು ಕೆಲಸ ಮಾಡಿದಾರೋ ಅದು AC ಆಗ್ಬೋದು DC ಆಗಿರ್ಬೋದು ಎಲ್ಲರೂ. ಈಗ DC ಅವರು ಕೂಡ ಭೂ ಪರಿವರ್ತನೆ ಮಾಡಿದ್ದಾರೆ.
ಭೂ ಪರಿವರ್ತನೆ ಮಾಡುವಾಗ ಎಲ್ಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡಬೇಕು. ಅದು DC ಅವ್ರಿಗೆ ಗೊತ್ತಿಲ್ವಾ, AC ಅವ್ರಿಗೆ ಗೊತ್ತಿಲ್ವಾ? ಈ ಎಲ್ಲರೂ ಕೂಡ ಯಾರಿದ್ದಾರೆ ಈ ಒಂದು ಪ್ರಕರಣದಲ್ಲಿ, ಈ ಪ್ರಕರಣದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಸಸ್ಪೆಂಡ್ ಮಾಡಬೇಕು ಅನ್ನೋದು ಮೊದಲನೇದಾಗಿ. ಮತ್ತು ಎರಡನೇದಾಗಿ ಅಜ್ಜೇಗೌಡ ನಲ್ಸೆ ಸರ್ವೆ ನಂಬರ್ 57 ನಮ್ಮ ತಾಲೂಕಿಗೆ ವ್ಯಾಪ್ತಿಗೆ ಸಂಬಂಧಪಟ್ಟಂತ ಅಜ್ಜೇಗೌಡ ನಲ್ಸೆ ಸರ್ವೆ ನಂಬರ್ 57ರಲ್ಲಿ ಒಂದು 30-40 ವರ್ಷಗಳಿಂದ ರೈತರು ಅನುಭವದಲ್ಲಿ ಇರ್ತಕ್ಕಂಥ ಒಂದು ಪಟ್ಟಾ ಲ್ಯಾಂಡ್. ಆ ಪಟ್ಟಾ ಲ್ಯಾಂಡ್ ಅಲ್ಲಿ ರಸ್ತೆ ಮಾಡ್ಲಿಕ್ಕೆ ಹೋಗ್ತಾರೆ. ಯಾರು ಹೋಗೋದು? ತಹಸೀಲ್ದಾರ್ ಹೋಗ್ತಾರೆ. ನಾವು ಕೇಳ್ತಕ್ಕಂಥದ್ದು ನಿಮ್ ಮುಂದೆ ಸ್ವಾಮಿ, ಇಲ್ಲಿ ನೋಡಿ ಕೆನರಾ ಬ್ಯಾಂಕ್ ಪಕ್ಕ ಸರ್ಕಾರಿ ಓಣಿ ಇದೆ, ಅದನ್ನ ತೆರವು ಮಾಡಿ ಅಂತೇಳಿ ಸಾವಿರಾರು ಅರ್ಜಿಗಳು ಕೊಟ್ಟಿದ್ದಾರೆ. ನಮ್ಮ ಅಶೋಕ್ ಕುಮಾರ್ ಹೋರಾಟನೇ ಮಾಡಿದ್ದಾರೆ. ಇದುವರೆಗೂ ಅದನ್ನ ಮಾಡುವಂತ ತಾಕತ್ ನೀವು ತೋರಿಸ್ಲಿಲ್ಲ. 106 ಕೆರೆಗಳಲ್ಲಿ ಸುಮಾರು 181 ಕೆರೆಗಳಲ್ಲಿ 106 ಕೆರೆಗಳು ಇಡೀ ತಾಲೂಕಿನಲ್ಲಿ ಒತ್ತುವರಿಯಾಗಿದೆ. ಆ ಒತ್ತುವರಿ ತೆರವು ಮಾಡಿಸಿ ಅಂದ್ರೆ ನಿಮಗೆ ತಾಕತ್ತಿಲ್ಲ, ಆ ಶಕ್ತಿ ಇಲ್ಲ. ಮತ್ತೆ ನಮ್ಮಲ್ಲಿ ಸ್ಮಶಾನಗಳೆಲ್ಲ ಒಟ್ಟಾಗವೆ ಸ್ವಾಮಿ. ಪರಿಶಿಷ್ಟರಿಗೆ ಸ್ಮಶಾನ ಕೊಡಿ ಅಂತೇಳಿ ಬಡ್ಕಂತ ಇದ್ದೀವಿ, ಬಾಯಿ ಬಡ್ಕಂತ ಇದ್ದೀವಿ, ನಿಮ್ಗೆ ವಾಟ್ಸಪ್ ಮಾಡಿದೀವಿ, ಲೆಟರ್ಗಳು ಮಾಡಿದೀವಿ. ಇದ್ರ ಬಗ್ಗೆ ಗಮನ ಇಲ್ಲ. ಇದ್ರ ಜೊತೆಗೆ ಈಗ ಆಲ್ರೆಡಿ ಆಶ್ರಯ ಯೋಜನೆಗಳಿಗೆ ಜಮೀನು ಗುರುತಿಸ್ಬೇಕು. ಹೊಸ ತಾಲೂಕು ಆಗಿರೋ ಕಾರಣ ವಿವಿಧ ಇಲಾಖೆಗಳಿಗೆ ಜಮೀನು ಗುರುತಿಸಿ ನಾವು ಕೊಡಬೇಕು. ಇವ್ಯಾವನ್ನೋದ್ರ ಕಡೆನೂ ನೀವು ಗಮನ ಕೊಡ್ತಾ ಇಲ್ಲ. ಅದನ್ನು ಹೊರತುಪಡಿಸಿ ಈ ಹೊಸ ಈಗ ನಮ್ಮ ಸ್ನೇಹಿತರು ಹೇಳ್ದಂಗೆ ಈ ಟೌನ್ ನಲ್ಲಿ ಆರೋಹಳ್ಳಿ ತಾಲೂಕು ಅಂತ ಮಾಡಿ, ಆರೋಹಳ್ಳಿ ತಾಲೂಕಿನಲ್ಲಿ ಅಂದ್ರೆ ಆರೋಹಳ್ಳಿ ಪ್ರಾಪರ್ ಟೌನ್ ನಲ್ಲಿ ತಾಲೂಕು ಕಚೇರಿ ಮಾಡಕ್ಕೆ ಜಾಗ ಹೊರಡಿಸಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಹೋಗಿ 5-6 ಕಿಲೋಮೀಟರ್ ತಗೊಂಡೋಗಿ ಆಚೆ ಆಗ್ತಿದ್ದೀರಿ. ಸಾರ್ವಜನಿಕರಿಗೆ ಎಷ್ಟು ಅನಾನುಕೂಲ ಆಗ್ತಿದೆ ಅನ್ನೋದು ನೀವು ಯಾಕೆ ಗಮನಿಸ್ತಾ ಇಲ್ಲ? ಈ ರೀತಿಯಾದಂತ ಜಾಗಗಳನ್ನ ಗುರುತಿಸಿ ಇಲ್ಲಿ ಅನುಕೂಲ ಮಾಡಿಕೊಡ್ಬೇಕಾಗಿರುವಂತ ನೀವು ಕೇವಲ ಯಾವುದೋ ಖಾಸಗಿ ವ್ಯಕ್ತಿಗಳ ರಸ್ತೆಗಳಿಗೆ, ಅವ್ರಿಗೆ ಜಮೀನುಗಳಿಗೆ ರಸ್ತೆ ಮಾಡಲು ನೋಡಿ. ಇದು ವಿಡಿಯೋ, ಇದು ಖುದ್ದಾಗಿ ತಹಸೀಲ್ದಾರ್ ಹೋಗ್ತಾರೆ JCB. ಅದು ರಾತ್ರೋರಾತ್ರಿ ನಾವ್ ಹೇಳೋಂಥದ್ದು, ರಾತ್ರೋರಾತ್ರಿ ಮಾಡುವಂತ ಅರ್ಜೆನ್ಸಿ ಏನಿದೆ. ಇದು ಸರ್ಕಾರಿ ಓಣಿನ ನೋಡಿ, ಸರ್ಕಾರಿ ಓಣಿನ, ಸರ್ಕಾರಿ ಜಾಗನ, ಸ್ಮಶಾನನ ಒತ್ತುವರಿಯಾಗಿದ್ಯಾ? ಅದಕ್ಕೆ ಆದಂತ ಒಂದು ಟೈಮ್ ಅದೇ, ಒಂದು ಪ್ರೊಸೀಜರ್ ಅದೇ. ಮಾಡಿ, ರಸ್ತೆ ಆದ್ರೂ ಮಾಡಿಸ್ಕೊಳ್ಳಿ, ಇನ್ನೊಂದಾದ್ರೂ ಮಾಡಿಸಿ. ಈ ತರದ ಸಾರ್ವಜನಿಕ ಉದ್ದೇಶಕ್ಕೋಸ್ಕರ ಮಾಡಿದ್ರೆ ಹೌದಪ್ಪ, ಸೂಪರ್ ಅಪ್ಪ, ಇವರು ಇರೋದ್ರಲ್ಲಿ ಸಾರ್ವಜನಿಕರ ಪರವಾಗಿ ಕೆಲಸ ಮಾಡ್ತಾವ್ರೆ, ರಸ್ತೆ ತೆರವು ಮಾಡ್ತಾವ್ರೆ, ಮತ್ತೊಂದನ್ನು ಏನಾದ್ರು ಇದ್ರೆ ನಾವು ಅದನ್ನ ಒಪ್ಕೊಳ್ಳೋಣ. ಖಾಸಗಿ ವ್ಯಕ್ತಿ ಜಮೀನ್ಗೆ ಹೋಗ್ಬಿಟ್ಟು, ಅದು ಒಬ್ಬ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ರಾತ್ರಿ ವೇಳೆ ಹೋಗಿ JCB ತಗೊಂಡು ಸಿಬ್ಬಂದಿಯರ ಜೊತೆ ನೀವು ಅವ್ರಿಗೆ ಯಾಕೋ ಖಾಸಗಿ ವ್ಯಕ್ತಿಗೆ ರಕ್ಷಣೆ ಕೊಟ್ಟು ರೈತರನ್ನ ಒಕ್ಕಲೆ ಬಿಡಿಸ್ಬಿಟ್ಟು ನೀವು ರಸ್ತೆ ಮಾಡ್ತೀರಿ ಅಂದ್ರೆ ನೀವು ಯಾವ ಉದ್ದೇಶಕ್ಕೋಸ್ಕರ ಬಂದಿದ್ರಿ? ನಿಮ್ಮ ಉದ್ದೇಶ ಏನು? ನೀವು ಇದರಲ್ಲಿ ಕರ್ತವ್ಯನ ದುರುಪಯೋಗ ಮಾಡ್ಕೊಂತ ಇಲ್ವಾ? ಹೀಗೆ ಇದ್ರ ಜೊತೆಗೆ ಈಗ ನಮ್ಮ ಸ್ನೇಹಿತರು ಹೇಳ್ದಂಗೆ ಜೈನ್ ಕಾಲೇಜ್ ಪಕ್ಕ ನಮ್ಮ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ಸರ್ವೆ ನಂಬರ್ 64ರಲ್ಲಿ ಒಂದು ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ನಮ್ಮ ಬಂಧುಗಳ ಜಾಗವನ್ನ ಉದ್ದೇಶಪೂರ್ವಕವಾಗಿ ಅವ್ರಿಗೆ ಬೆದರಿಕೆ ಹಾಕಿ ಇಲ್ಲಿ ಜಾಗ ಬಿಡಬೇಕು, ಅದು T ನಂಬರ್, ಆದ್ರೆ ಅನುಭವದಲ್ಲಿ ಇಟ್ಕೊಂಡು 53-57 ಅರ್ಜಿ ಹಾಕೊಂಡು ಅನುಭವದಲ್ಲಿ ಇರ್ತಕ್ಕಂಥ ಜಾಗವನ್ನ ಖಾಸಗಿ ವ್ಯಕ್ತಿ, ಬೆಂಗಳೂರಿನ ನಿಹಾರ್ ಅನ್ನೋ ವ್ಯಕ್ತಿ, ಇಲ್ಲೇ ಜಮೀನಿದೆ, ಆದ್ರೆ ಅವನಿಗೆ ರಸ್ತೆ ಮಾಡೋದು 20 ಅಡಿ ರೋಡು. ನಾವೇಳೋಂಥದ್ದು ಸಾರ್ವಜನಿಕವಾಗಿ ರಸ್ತೆಗಳಲ್ಲಿ ಓಡಾಡ್ಬೇಕಾದಾಗ ಯಾವ ಉದ್ದೇಶಕ್ಕೆ ಅಂತ ಹೇಳಿದ್ರೆ, ಒಂದು ಬಿತ್ತನೆ ಮಾಡ್ಬೇಕಾದ್ರೆ, ಕೊಯ್ಲು ಕಟಾವು ಮಾಡ್ಬೇಕಾದ್ರೆ, ಎಲ್ಲೋ ಟ್ರ್ಯಾಕ್ಟರ್ ಉಳ್ಬೇಕಾದ್ರೆ ರಸ್ತೆಗಳ ಅವಶ್ಯಕತೆ ಇದೆ, ಬಂಡಿದಾರಿಗಳ ಅವಶ್ಯಕತೆ ಇದೆ. ಖಂಡಿತ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಅದನ್ನು ಹೊರತುಪಡಿಸಿ ಖಾಸಗಿಯಾಗಿ 20 ಅಡಿ ರಸ್ತೆನ ಬಹಳ ಫೈನ್ ಆಗಿ ಅದನ್ನ ಮಾಡ್ಕೊಂಡು ಖಾಸಗಿ ಜಮೀನಿಗೆ ನೀವು ದಾರಿ ಮಾಡ್ಕೊಳ್ತೀರಿ ಅಂದ್ರೆ ನಿಮ್ಮ ಉದ್ದೇಶ ಏನು? ಇವರಿಂದ ನೀವೇನನ್ನ ಅಪೇಕ್ಷೆ ಮಾಡಿದ್ದೀರಿ? ಇವರಿಂದ ನೀವೇನು ತಗೊಂಡಿದ್ದೀರಿ? ಯಾಕೆ ರೈತರ ಬಗ್ಗೆ ನಿಮಗೆ ಒಲವಿಲ್ಲ? ರೈತರನ್ನ ಯಾಕೆ ಒಕ್ಕಲೆ ಬಿಡಿಸ್ತಾ ಇದ್ದೀರಿ? 53-57 ಅರ್ಜಿಗಳು ಇನ್ನ ಸಾವಿರಾರು ಬಾಕಿ ಇದೆ. ಕೇಸ್ ವರ್ಕರ್ ಹತ್ರ ಒಂದು ಲಾಟ್ ಫೈಲ್ ಇವೆ, ಅದ್ರ ಬಗ್ಗೆ ಯಾಕೆ ಇದು ಮಾಡ್ತಾ ಇಲ್ಲ? ಸಾರ್ವಜನಿಕರ ರಸ್ತೆಗಳು ಒತ್ತುವರಿಯಾಗಿದೆ, ಖರಾಬ್ಗಳು ಒತ್ತುವರಿಯಾಗಿದೆ, ಕೆರೆ ಕುಂಟೆಗಳು ಒತ್ತುವರಿಯಾಗಿದೆ. ಇದನ್ನ ಬಿಡಿಸ್ತಕ್ಕಂಥ ತಾಕತ್ತು ಶಕ್ತಿ ಯಾಕೆ ತೋರಿಸ್ತಾ ಇಲ್ಲ ನೀವು? ಈ ರೀತಿಯಾದಂಥದ್ದು ಇದು 3ನೇದು. ಮತ್ತು 4ನೇದು ನಮ್ಮ ಸ್ನೇಹಿತರು ಹೇಳಿದಂಗೆ ಆದೇಶಗಳು, ಸರ್ಕಾರ ನ್ಯಾಯಾಲಯದ ಆದೇಶವನ್ನ ಪ್ರಶ್ನೆ ಮಾಡುವಂಗಿಲ್ಲ. ಆದ್ರೆ ಈ ಪ್ರಶ್ನೆ ಮಾಡಬೇಕಾಗಿರೋ ಉದ್ದೇಶ ಒಂದು ಇದೆ.
ಹೊಸಕೋಟೆ ಸರ್ವೆ ನಂಬರ್, ಆರೋಹಳ್ಳಿ ಹೊಸಕೋಟೆ ಸರ್ವೆ ನಂಬರ್ ಏನಾಗಿದೆ ಅಂತ ಹೇಳಿದ್ರೆ, ಇದು ನೋಡಿ ತಹಸೀಲ್ದಾರ್ ಅಲ್ಲಿ ಹೋಗಿರ್ತಕ್ಕಂಥದ್ದು ದೃಶ್ಯ. ತಹಸೀಲ್ದಾರ್ ಜೆ.ಸಿ.ಬಿ ಹೋಗಿರ್ತಕ್ಕಂಥದ್ದು ದೃಶ್ಯ. ಇದೇನಪ್ಪ ಹೇಳಿದ್ರೆ ಸರ್ವೆ ನಂಬರು 26/3, ಆರೋಹಳ್ಳಿಯ ಹೊಸಕೋಟೆ ಸರ್ವೆ ನಂಬರು 26/3ರಲ್ಲಿ ಒಂದು ಆದೇಶವನ್ನ ಮಾಡ್ತಾರೆ ತಹಸೀಲ್ದಾರ್. ಏನಂತ ಹೇಳಿದ್ರೆ, ಈ ಆದೇಶಕ್ಕೆ ಸಂಬಂಧಪಟ್ಟಂಗೆ 2014ರಲ್ಲಿ ಮಾನ್ಯ ಸಿವಿಲ್ ನ್ಯಾಯಾಲಯ 437/2014ರಂತೆ 2014ಕ್ಕೆ ಸಿವಿಲ್ ಅಲ್ಲಿ ಸ್ಟೇ ಇದೆ. 2014ಕ್ಕೆ ಸಿವಿಲ್ ಅಲ್ಲಿ ಸ್ಟೇ ಇದೆ. ಆದ್ರೆ ನೀವು 6/12/2025 ಆದೇಶ ಮಾಡ್ತೀವಿ. ಅಂದ್ರೆ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದ್ರೂ ಸಹಿತ ನೀವು ನ್ಯಾಯಾಲಯದ ಅಧೀನಕ್ಕೊಳಪಟ್ಟು ಅಥವಾ ಆದೇಶಕ್ಕೊಳಪಟ್ಟು ಅಂತ ಮಾಡ್ತೀರಿ. ಇದರ ಆದೇಶ ಊರ್ಜಿತ ಆಗುತ್ತಾ? ಯಾಕೆ ರೈತರನ್ನ ಅವ್ರನ್ನ ಒಕ್ಲೆಪ್ಸಕ್ಕಂತ ಅವ್ರನ್ನ ಕಚೇರಿ ಅಲಸಿ ಅವ್ರಿಗೆ ಈ ಆದೇಶ ಆಯ್ತು ಅಂದ್ರೆ ಕಿತ್ತಾಡ್ತಕ್ಕಂಥದ್ದು? ಇದಕ್ಕೆ ಏನೇ ಇದ್ರು ಸಿವಿಲ್ ಮ್ಯಾಟ್ರಲ್ಲಿ ಸಿವಿಲ್ ನ್ಯಾಯಾಲಯಗಳಲ್ಲಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಆದೇಶ ಊರ್ಜಿತ ಆಗುತ್ತೆ, ಸಂತೋಷ. ಸಿವಿಲ್ ನ್ಯಾಯಾಲಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ 3-4 ಕೇಸ್ಗಳಿದ್ದು, ಒಂದರಲ್ಲಿ ತಡೆಯಾಜ್ಞೆ 2014ನೇ ಇಸ್ವಿ ಇದ್ದ ಹೊರತಾಗಿಯೂ ನೀವು ಯಾರ ಪರವಾಗಿ ಒಂದು ಆದೇಶ ಮಾಡಿದ್ದೀರಿ, ಈ ಆದೇಶ ಮಾಡಲಿಕ್ಕೆ ನಿಮ್ಮ ಅಪೇಕ್ಷೆ ಏನು, ನೀವು ಯಾವ ರೀತಿ ಆದೇಶ ಮಾಡಿದ್ದೀರಿ ಅನ್ನೋದನ್ನ ಮಾಡಬೇಕು ಅನ್ನೋದು ಒಂದು. ಈ ರೀತಿ ಕೇವಲ ನಾವು ದಾಖಲಾತಿಗಳು ಊಹಾಪೋಹಗಳು ಅಥವಾ ಯಾವುದೇ ಇದಕ್ಕೆ ಮಾಡ್ತಾ ಇಲ್ಲ, ದಾಖಲಾತಿ ಸಮೇತ ಆರೋಪಗಳನ್ನ ಮಾಡ್ತಾ ಇದ್ದೀವಿ. ಈ ಕೂಡಲೇ ಅಮಾನತ ಆಗಬೇಕು ಅನ್ನೋದನ್ನು ಒತ್ತಾಯಿಸ್ತಾ ಇದ್ದೀವಿ. ನಾವು ಕೇಳ್ತಕ್ಕಂಥದ್ದು, ತಹಸೀಲ್ದಾರರ ನಡತೆ ಬಗ್ಗೆ ಮಾತಾಡ್ತಾ ಇದ್ರು. ತಹಸೀಲ್ದಾರರ ವರ್ತನೆ ಸಾರ್ವಜನಿಕರಿಗೆ ಉತ್ತಮವಾಗಿಲ್ಲ, ಸ್ಪಂದನೆ ಸರಿ ಇಲ್ಲ, ಸಾರ್ವಜನಿಕರಿಗೆ ಸರಿಯಾದಂಥ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ. ಅವರು ಓದಾಡುವಂಥ ರೀತಿ ಇದೆಯಲ್ಲ, ಮಾತಾಡ್ತಕ್ಕಂಥ ರೀತಿ. ಈಗ ಆಡಳಿತ ಮತ್ತು ಸಿಬ್ಬಂದಿ ಸುಧಾರಣಾ ಇಲಾಖೆ ವತಿಯಿಂದ ಎಲ್ಲಾ ಇಲಾಖೆಗಳಿಗೂ ಕಳಿಸ್ತಾರೆ ನೋಡಿ, ಬಂದಂತ ಸಾರ್ವಜನಿಕರನ್ನ ಸೌಜನ್ಯವಾಗಿ ಕುಂಡ್ರಿಸ್ಬೇಕು, ಮಾತಾಡಿಸ್ಬೇಕು, ಅವ್ರಿಗೆ ಗೌರವವನ್ನು ಕೊಡಬೇಕು ಅಂತ. ಬಟ್ ಇದ್ಯಾವುದು ಕೂಡ ತಾಲೂಕು ಕಚೇರಿ ನಡೀತಾ ಇಲ್ಲ. ಕೇವಲ ತಹಸೀಲ್ದಾರ್ ಅಲ್ಲ, ಕೇವಲ ಒಬ್ಬ ಸಿಬ್ಬಂದಿನ ಇವತ್ತು ಮಾತಾಡ್ಸಕ್ ಆಗ್ತಾ ಇಲ್ಲ. ಅಂದ್ರೆ ನಿಮ್ಮ ಕುಪ್ಪಕ್ಕೂ ನಿಮ್ಮ ಆಡಳಿತದಲ್ಲಿ ಸಿಬ್ಬಂದಿಗಳು ಕೂಡ ಯಾವ ಮಟ್ಟಕ್ಕೆ ಇದ್ದಾರೆ ಅನ್ನೋದನ್ನ ಯೋಚನೆ ಮಾಡ್ಬೇಕಾಗಿದೆ. ಸಿಬ್ಬಂದಿಗಳ ಹತ್ರ ಹೋದ್ರೆ ಏನ್ ಈಗಾಗಲ್ಲ, ಮಾಡಕ್ಕಾಗಲ್ಲ, ಏನ್ ಮಾಡ್ತೀರಾ, ಏನಾದ್ರು ಜಾಸ್ತಿ ಮಾತಾಡಿದ್ರೆ ಹೇಳ್ದಂಗೆ ಪಕ್ಕದಲ್ಲೇ ಸ್ಟೇಷನ್ ಇದೆ, ಫೋನ್ ಮಾಡಿ ಅವ್ರನ್ನ ಕರೆಸ್ತಕ್ಕಂಥ, ಬೆದರಿಸ್ತಕ್ಕಂಥ, ಸಾರ್ವಜನಿಕರಿಗೆ ಬೆದರಿಕೆ ಆಗ್ತಕ್ಕಂಥ ಪ್ರಕರಣಗಳು ನಡೀತಾ ಇವೆ. ಅಂದ್ರೆ ಸಾರ್ವಜನಿಕ ಸೇವಕರು ನಮ್ಮೆಲ್ಲ ತೆರಿಗೆಯಿಂದ, ದುಡ್ಡಿನಿಂದ ನಿಮಗೆ ಸಂಬಳ ಕೊಡ್ತಾ ಇರ್ತಕ್ಕಂಥದ್ದು. ನೀವು ಈ ಸಂಬಳ ತಗೊಂಡು ಸಾರ್ವಜನಿಕ ಕೆಲಸಗಳನ್ನ ಮಾಡ್ತಾ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಡ್ಬೇಕು ಹೊರತು ಅವ್ರಿಗೆ ಬೆದರಿಕೆಗಳನ್ನ ಹಾಕ್ತಕ್ಕಂಥದ್ದು, ಅವ್ರ ಕೆಲಸಗಳನ್ನ ಪೆಂಡಿಂಗ್ ಮಾಡತಕ್ಕಂಥದ್ದು, ಸಾರ್ವಜನಿಕವಾಗಿ ಅವ್ರನ್ನ ಅಸಭ್ಯವಾಗಿ ನಡೆಸ್ಕೊಳ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಖಂಡಿಸ್ತೀವಿ. ಇದು ಕೇವಲ ಸಾಂಕೇತಿಕ ಒಂದು ಪತ್ರಿಕಾಗೋಷ್ಠಿ. ಇದು ಯಾವುದೇ ಕಾರಣಕ್ಕೂ ಆಗಲಿಲ್ಲ, ಇವನ್ನ ಸಸ್ಪೆಂಡ್ ಮಾಡಲಿಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಪ್ರಶ್ನೆನೇ ಇಲ್ಲ. ನಮ್ಮ ಬಾಬು ಅವರು ಹೇಳ್ದಂಗೆ ಅರಗತ್ಲೆ ಮೆರವಣಿಗೆ ಇರ್ಬೋದು, ರಾಹರಾತ್ರಿ ಧರಣಿ ಇರ್ಬೋದು, ಅಥವಾ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋದಿರ್ಬೋದು, ಅಥವಾ ವಿಧಾನಸೌಧದ ಮುಂದೆ ಇರ್ಬೋದು, ಯಾವುದೇ ಒಂದು ಪ್ರತಿಫಲ ಕೊಟ್ಟಾದ್ರೂ ನಾವು ಇವ್ರನ್ನ ಸಸ್ಪೆಂಡ್ ಮಾಡೇ ಮಾಡ್ತೀವಿ. ಅದಕ್ಕೆ ಸಿಬ್ಬಂದಿಗಳು ಕೂಡ ಹೀಗೆ ಎಚ್ಚೆತ್ಕೊಂಡ್ರೆ ಒಳ್ಳೇದು. ತಾಲೂಕಿನ ಅಧಿಕಾರಿಗಳು, ಸಿಬ್ಬಂದಿಗಳು ಬಂದಂತ ಸಾರ್ವಜನಿಕ ಕೆಲಸಗಳನ್ನ, ಯಾಕೆ ಅಂತ ಹೇಳಿದ್ರೆ ನಾವಿಲ್ಲಿದ್ದೀವಿ, ಎಲ್ಲ 2 ನಿಮಿಷ ಬಂದೋಯ್ತೀವಿ. ಕೆಲವರು ಪಾಪ ಹಳ್ಳಿಯಿಂದ ಕಿಲೋಮೀಟರ್ ಗಟ್ಟಲೆ ಬಂದು ಊಟ ನಾಷ್ಟ ಇಲ್ದಿರ ಅವ್ರ ಕೆಲಸಗಳನ್ನ ಬದಿಗೊತ್ತಿ ತಮ್ಮ ಕೆಲಸಗಳಿಗೆ ತಿಂಗಳಾರ್ಗಟ್ಲೆ, ವರ್ಷಾರ್ಗಟ್ಲೆಯಿಂದ ಅಲಿತಾ ಇದ್ದಾರೆ. ಅವ್ರ ಕೆಲಸ ಮಾಡ್ಕೊಡ್ಲಿಕ್ಕೆ ಅಂತಾನೆ ನಿಮ್ಮನ್ನ ಸಂಬಳ ಕೊಟ್ಟಿರ್ತಕ್ಕಂಥದ್ದು. ದಯಮಾಡಿ ಅವರಿಗೆ ಒಳ್ಳೆ ಕೆಲಸಗಳನ್ನ ಮಾಡ್ಕೊಡಿ. ಸಾರ್ವಜನಿಕ ರಸ್ತೆಗಳನ್ನ ತೆರವು ಮಾಡಿ, ಓಣಿಗಳನ್ನ ತೆರವು ಮಾಡಿ, ಸರ್ಕಾರಿ ಕೆರೆಗಳ ಒತ್ತುವರಿಯಾಗಿರೋದನ್ನ ತೆರವು ಮಾಡಿ. ಇಲ್ಲಿ ನಿಮ್ಮ ಒಂದು ಕರ್ತವ್ಯದ ಒಂದು ದಕ್ಷತೆಯನ್ನ ತೋರಿಸಿ, ಸೌಜನ್ಯವಾಗಿ ಮಾತಾಡಿ, ಒಂದು ಅಭಿವೃದ್ಧಿಯ ಪಥದಲ್ಲಿ ನಡೆಸಿ, ಅದನ್ನ ಹೊರತುಪಡಿಸಿ ಈ ರೀತಿಯಾದಂತ ಲ್ಯಾಂಡ್ ಮಾಫಿಯಾದಲ್ಲಿ ತೊಡಗತಕ್ಕಂಥದ್ದು. ಯಾಕೆಂದ್ರೆ ಬಹಳ ಸ್ಪಷ್ಟವಾಗಿ ನಮ್ಮ ಗೋವಿಂದ ಅವರು ಹೇಳ್ದಂಗೆ ಕೇವಲ 10 ಎಕರೆ ತಗೋತಾರೆ, ಪಕ್ಕದಲ್ಲಿರೋ ಗೋಮಾಳನ ಒತ್ತರಿಸ್ಕೊಂತಾರೆ, ಪಿ ನಂಬರ್ಗಳಿಗೆ ಇವತ್ತು ಹಾಕೊಂಡು ಎಲ್ಲ ಬೇಕಾದಂತ ದಾಖಲಾತಿಗಳನ್ನ ಸೃಷ್ಟಿಸಿ ಬೇಕಾದಂತ ಹಣವಂತರು ಇವತ್ತು ಎಕರೆ ಗಟ್ಟಲೆ, 100 ಎಕರೆ ಬೆಟ್ಟಗಳನ್ನ ಕೊರಿತಾ ಇದ್ದಾರೆ.
ಇವತ್ತು ಬೆಟ್ಟಗಳನ್ನ ಕೊರೆದು ಮಣ್ಣನ್ನ ಮಾರಿ ಬೆಟ್ಟಗಳ ಸಹಜ ಸ್ಥಿತಿಯನ್ನ ಭೂಕುಸಿತ ಉಂಟಾಗ್ತಿದೆ. ಇದ್ರ ಬಗ್ಗೆ ಏನು ಇಲ್ಲ. ತಹಸೀಲ್ದಾರ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಹೋಗಿ ಆ ಸ್ಪಾಟ್ ಹೋಗಿ ಆ ಸ್ಪಾಟ್ ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನ ನೋಡಿ, ಯಾರು ಬೆಟ್ಟವನ್ನು ಕಡಿತಾ ಇದ್ದಾರೆ, ಮಣ್ಣು ಮಾರ್ಕತ್ತವ್ರೆ, ಇನ್ನೊಂದು ಅದನ್ನ ಅದ್ರ ಮೇಲೆ ನೀವು ಕ್ರಮ ವಹಿಸಿ, ಆಗ ನಿಮ್ಮ ಮೇಲೆ ಒಂದು ನಂಬಿಕೆ ಬರುತ್ತೆ. ಅದು ಬಿಟ್ಬಿಟ್ಟು ಎಲ್ಲಿ ಬಂದು ಕೇವಲ ಲ್ಯಾಂಡ್ ಮಾಫಿಯಾದಲ್ಲಿ ತೊಡಗಿ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಒಂದು ಅನುಕೂಲ ಮಾಡಿಕೊಟ್ಟು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥದ್ದನ್ನ ಖಂಡಿಸ್ತೀವಿ. ಯಾವುದೇ ಕಾರಣಕ್ಕೂ ಈ ಕೂಡಲೇ ಸರ್ಕಾರ ಮತ್ತು DC ಇದಕ್ಕೆ ಮುಂದೆ ಬಂದು RC ಅವರು ಒಂದೇ ನಮಗೆ ಇರ್ತಕ್ಕಂಥ ಒಂದು ನಂಬಿಕೆ ಅಂತ ಹೇಳಿದ್ರೆ RC ಸಾಹೇಬರು, RC ಅವರು ಇದಕ್ಕೆ ಬಗ್ಗೆ ಬಹಳ ಪಾಸಿಟಿವ್ ಆಗಿದ್ದಾರೆ. ಅವರು ಇದಕ್ಕೆ ಸಂಬಂಧಪಟ್ಟಂಗೆ ಮಾಡಿರ್ತಕ್ಕಂಥದ್ದು ತಪ್ಪಿದೆ, ಅವನನ್ನ ಜೈಲಿಗೆ ಹಾಕ್ಸ್ತೀನಿ ಅಂತ ಹೇಳಿದ್ದಾರೆ. ಆ ಒಂದು ನಂಬಿಕೆ ಮೇಲೆ ನಾವು ಕೂಡ ಇದ್ವಿ, ಸಸ್ಪೆಂಡ್ ಮಾಡಿಸಿ ಜೈಲಿಗೆ ಹಾಕ್ಸ್ಬೇಕು ಅನ್ನೋದು ನಮ್ಮ ಉದ್ದೇಶ. ಇದು ಎಚ್ಚರಿಕೆ ಆಗ್ಬೇಕು, ಮುಂಬರ್ತಕ್ಕಂಥ ಯಾವುದೇ ಅಧಿಕಾರಿಗಳಿಗೆ ಇದು ಎಚ್ಚರಿಕೆ ಆಗ್ಬೇಕು. ನೋಡಪ್ಪ ಇಂಥದ್ದಾಗಿದೆ, ಹಿಂದೆ ಸಾರ್ವಜನಿಕವಾಗಿ ಕೆಲಸ ಮಾಡಬೇಕು, ಈ ತರದ್ದು ಯಾವುದೇ ಲ್ಯಾಂಡ್ ಮಾರ್ಕೆಟಲ್ಲಿ ಭಾಗಿಯಾಗಬಾರ್ದು ಅಂತೇಳಿ ಅದು ಎಚ್ಚರಿಕೆ ಇರಬೇಕು. ಆ ನಿಟ್ಟಿನಲ್ಲಿ ನಮ್ಮೆಲ್ಲರೂ ಹೋರಾಟ ಇದೆ. ಹಾಗಾಗಿ ಈ ಕೂಡಲೇ ಈ ಪತ್ರಿಕಾಗೋಷ್ಠಿಯ ಆನ್ಲೈನ್ ಉದ್ದೇಶ, ಆರೋಹಳ್ಳಿ ತಹಸೀಲ್ದಾರ್ ಕರ್ತವ್ಯ ಲೋಪ ಮಾಡಿ ಸಾರ್ವಜನಿಕ ಅಸಭ್ಯವಾಗಿ ನಡೀತಾ ಇರ್ತಕ್ಕಂಥ ತಹಸೀಲ್ದಾರ್ ಹರ್ಷವರ್ಧನ್ನ ಈ ಕೂಡಲೇ ಅಮಾನತು ಮಾಡಬೇಕು. ಇದು DC-ಗೆ, ಸರ್ಕಾರಕ್ಕೆ ನಮ್ಮ ಒತ್ತಾಯ. ಧನ್ಯವಾದಗಳು. ಆರೋಹಳ್ಳಿಯಿಂದ ಕನಕಪುರಕ್ಕೆ DCM ಅವರು ಬಂದಿರ್ತಾರೆ ಕನಕಪುರಕ್ಕೆ. ಆ ಕಾರ್ಯಕ್ರಮದಲ್ಲಿ ಇಲ್ಲಿನ ತಹಸೀಲ್ದಾರ್ ಪ್ರತ್ಯಕ್ಷ ಆಗಿರ್ತಾರೆ. ನಂತರ ಇಲ್ಲಿ ಅಧಿಕಾರಿಗಳ ಹತ್ರ ಮತ್ತೆ ಸಿಬ್ಬಂದಿ ವರ್ಗದವರ ಹತ್ರ ಬಂದಿರ್ತಕ್ಕಂಥ ಅಧಿಕಾರಿಗಳು ಮಾಹಿತಿ ತಗೊಂಡು ಹೋದ ನಂತರ ತಕ್ಷಣಕ್ಕೆ ಬಂದು ಕೋರ್ಟ್ ಕಲಾಪ ನಡೆಸ್ತಾರೆ. ಅವತ್ತೇ ಕೋರ್ಟ್ ಕಲಾಪನೂ ನಡೆಸ್ತಾರೆ. ಈ ತರ ಅವರು ಮಾಹಿತಿ ತಿಳ್ಕೊಂಡು ಬರ್ಕೊಂಡು ಹೋಗಿದ್ದಾರೆ. ನಂತರ ಮಾಡಿದ್ರು ನೀವು ಅವ್ರಿಗೆ ಹೇಳಿ, ನೀವು ಬಂದಾಗಿಲ್ಲ ಅವರು ನೀವು ಬಂದಿಲ್ಲ ಬಂದಿಲ್ಲಿ ಮಾಡಿದ್ದಾರೆ ಅಂತ ಅದನ್ನು ನೀವು ಅವ್ರಿಗೆ ಹೇಳಿ. ಖಂಡಿತ ಸರ್, ಅದನ್ನೇ ನಾನು ಹೇಳಿದ್ದು. ಈಗ ಸರ್ ನಮ್ಮ ಅಜೆಂಡಾ ಏನಂದ್ರೆ ತಹಶೀಲ್ದಾರರು ಅಮಾನತಾಗಬೇಕು. ಒಂದು ವೇಳೆ ಸರ್ಕಾರ ಅವ್ರನ್ನ ಅಮಾನತು ಮಾಡಿ ತಹಶೀಲ್ದಾರ್ನೇನಾದ್ರು ರಕ್ಷಣೆ ಮಾಡುವಂತ ಕೆಲಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಸಾವಿರಾರು ಜನರ ನೇತೃತ್ವದಲ್ಲಿ ತಾಲೂಕು ಕಚೇರಿ ಮುಂಭಾಗನೇ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಇಲ್ಲಿನ ನೈಜತೆಯ ವಾಸ್ತವಾಂಶನ ತಿಳಿಸುವಂಥ ಪ್ರಯತ್ನ ಅಂತೂ ನಾವೆಲ್ಲ ಮಾಡ್ತೇವೆ. ಈಗ ಸೆಷನ್ ನಡೀತಾ ಇರೋದ್ರಿಂದ ದಯಮಾಡಿ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ಬೋದು, ಇಲ್ಲಿನ ಉಸ್ತುವಾರಿ ಸಚಿವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಈ ಕ್ಷೇತ್ರದ ಶಾಸಕರಾಗಿರ್ಬೋದು, ಎಲ್ಲರೂ ಮನಸ್ಸು ಮಾಡಿ ಇಂಥ ಲಜ್ಜೆಗಟ್ಟ ಅಧಿಕಾರಿಗಳನ್ನು ಬೆಂಬಲಿಸದೆ ಇವರನ್ನ ಇಲ್ಲಿಂದ ತೊಲಗಿಸುವಂಥ ಕೆಲಸನ ನೈಜವಾಗಿ ಮಾಡಬೇಕು ಅಂತ ನಾವು ಮನವಿ ಮಾಡ್ತೀವಿ. ಮನವಿಗೆ ಬಗ್ಲಿಲ್ಲ ಅಂತಂದ್ರೆ ಮುಂದೆ ಪ್ರತಿಭಟನೆ ಆದಿ ಹಿಡಿಬೇಕಾಗುತ್ತೆ. ಹೋರಾಟಗಾರರು ಸಾರ್ವಜನಿಕವಾದಿಯಾಗಿ ಏನು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ನಿರ್ಲಕ್ಷ್ಯ ತೋರದೆ ಏಕಾಏಕಿ ಇರುವ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅವರನ್ನು ಅಮಾನತುಗೊಳಿಸಬೇಕು. ಇಲ್ಲವಾದಲ್ಲಿ ಅಧಿವೇಶನ ನಡೆಯುವ ಸ್ಥಳಕ್ಕೆ ಭೇಟಿ ನೀಡಿ ಸರ್ವಸಮ್ಮುಖರಾಗಿ ಎಲ್ಲ ಒಟ್ಟಾರೆ ಹೋಗಿ ಅಲ್ಲಿ ಬೆಳಗಾವಿ ಅಧಿವೇಶನಕ್ಕೆ ಗಮನ ತರುವಂಥ ಪ್ರಯತ್ನ ಕೂಡ ನಾವು ಮುಂದಿನ ಸೋಮವಾರ ಬೆಳಗಾವಿ. ಇವಾಗ ತಾವೇ ಹೇಳ್ದಂಗೆ ಈ ಇವ್ರು ಮಾಡಿರ್ತಕ್ಕಂಥ ಎಲ್ಲ ಈ ಫೇಕ್ ರೆಕಾರ್ಡ್, ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಮಾಡಿರ್ತಕ್ಕಂಥದ್ದೆಲ್ಲ ಕಣ್ಣೆದುರಿಗಿದ್ರು ಕೂಡ ಈ ಒಂದು ಗಾದೆ ಹೇಳ್ತಾರೆ, ಅಂಗೈನಲ್ಲಿ ಹುಡುಕೋದಕ್ಕೆ ಕನ್ನಡಿ ಬೇಕೆ ಅಂದಂಗೆ ಈ ತಹಸೀಲ್ದಾರ್ ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಸರ್ಕಾರಕ್ಕೆ ಕಂಡಂಗೆನೆ 30-40 ಕೋಟಿ ನಷ್ಟ ಮಾಡಿ ಇವರು ಭ್ರಷ್ಟಾಚಾರ ಎಸಗಿರ್ತಾರೆ ಅಂತಕ್ಕಂಥದ್ದು ಕಂಡು ಬಂದಿದೆ. ಇಂಥ ಅಧಿಕಾರಿಗಳನ್ನ ಅಮಾನತು ಮಾಡಿ ಸರ್ಕಾರ ಪನಿಷ್ಮೆಂಟ್ ಮಾಡಿಲ್ಲ ಅಂದ್ರೆ ಇವ್ರು ಏನ್ ಮಾಡ್ತಾರೆ, ಮತ್ತೆ ಇಂತಿಂಥ ಕೃತ್ಯಗಳನ್ನ ಮರುಕಳಿಸಿ ಮಾಡ್ತಾ ಇರ್ತಾರೆ. ಹಾಗಾಗಿ ಸರ್ಕಾರಕ್ಕೆ ನಷ್ಟ ಆಗುತ್ತೆ. ಸರ್ಕಾರಕ್ಕೆ ನಷ್ಟ ಆಗೋದನ್ನ ತಡೆಯೋ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ನೀವು ಪ್ರಾಮಾಣಿಕವಾಗಿ ತನಿಖೆ ನಡೆಸಿ ಇವ್ರನ್ನ ಶೀಘ್ರವಾಗಿ ಅಮಾನತು ಮಾಡಬೇಕು ಅಂತೇಳಿ ನಾವು ಮನವಿ ಮಾಡ್ತೇವೆ, ಆಗ್ರಹ ಮಾಡ್ತೇವೆ. ಏನಾದ್ರೂ ಸರ್ಕಾರ ಆಗ್ಬೋದು ಮತ್ತೆ ಇವ್ರ ಮೇಲಿರ್ತಕ್ಕಂಥ ಕೆಲವು ಅಧಿಕಾರಿಗಳು ಏನಾದ್ರೂ ಇವ್ರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ
ನಾವು ಎಲ್ಲರೂ ನಮ್ಮ ದಲಿತ ಸೇನೆ ಸಂಘಟನೆ ರಾಮಲೀಲಾ ಸಂಘಟನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ತಾಲೂಕಿನಿಂದ ನಮ್ಮ ಸಂಘಟನೆ ಎಲ್ಲ ಸಂಘಟನೆಯವರು ಕೂಡ ಎಲ್ಲ ತಾಲೂಕು ಜಿಲ್ಲೆಗೂ ಕೂಡ ನಾವು ಕರೆ ಕೊಟ್ಟು ನಾವು ರಾಜ್ಯ ಮಟ್ಟದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರುಗಳ ಗಮನಕ್ಕೆ ತಂದು ಸೋಮವಾರ ಬೆಳಗಾವಿ ಚಲೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ಬೆಳಗಾವಿ ಅಧಿವೇಶನದಲ್ಲಿ ಈ ಒಂದು ಪ್ರಕರಣವನ್ನು ಅಲ್ಲಿ ನಾವು ಬೆಳಕಿಗೆ ತಂದು ಇದು ಪಾರದರ್ಶಕವಾಗಿ ಆಗಬೇಕು, ತನಿಖೆ ಅಮಾನತಾಗಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ.